ಈಗ ಕತ್ಲಲ್ಲಿ ಸುಮ್ಮನೆ ಕುಳಿತಿರ್ಬೋದು, ಕತ್ಲಲ್ಲಿ ಸುಮ್ಮನೆ ಕುಳಿತಿದ್ರೆ ಅದು ಹೇಗೆ ಸಂಶಯಾಸ್ಪದ ಆಗತ್ತೆ? ಸೊ ಬೇಕಂತಲೇ ಬೇರೆ ಯಾವುದೋ ವ್ಯಕ್ತಿಯ ಮೇಲೆ ಇಂಥ ಒಂದು ಆರೋಪವನ್ನ ಹಾಕ್ಲಿಕ್ಕೆ ಇದನ್ನ ಮಾಡ್ದಂಗಿದೆ. ಕನ್ವಿಕ್ಟ್ ಮಾಡ್ಲಿಕ್ಕೆ ಸಂತೋಷ್ ರಾವ್ ಅನ್ನ ಕನ್ವಿಕ್ಟ್ ಮಾಡ್ಲಿಕ್ಕೆ ಯಾವ ಮೆಟೀರಿಯಲ್ ಕೂಡ ಇಲ್ಲ ಇಲ್ಲಿ ಈ ಪ್ರಕರಣದಲ್ಲಿ. ಸರ್, ಇನ್ನೊಂದು ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಈ ಬ್ರೈನ್ ಮ್ಯಾಪಿಂಗ್ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಗೆ ಒಪ್ಕೊಂಡಿಲ್ಲ. ಬ್ರೈನ್ ಮ್ಯಾಪಿಂಗ್ ಒಪ್ಕೊಂಡಿದ್ದೇ ಆಗಿದ್ರೆ ಸಂತೋಷ್ ರಾವ್ನ ಆರಾಮಾಗಿ ಇಲ್ಲಿ ಪ್ರೂವ್ ಮಾಡಬಹುದಿತ್ತು ಅಂತ ಹೇಳಿ. ಈ ಬ್ರೈನ್ ಮ್ಯಾಪಿಂಗ್ ಯಾವ ರೀತಿಯಾಗಿ ಸರ್ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ? ಹಲವಾರು ಜನ ಆ ಜಾಗದಲ್ಲಿ ಸರ್ಚ್ ಮಾಡಿದಾಗ ಯಾವುದೇ ಒಂದು ಬಾಡಿ ಇರಲಿಲ್ಲ ಅಲ್ಲಿ. ಸೊ ಈಗ ಸಂತೋಷ್ ರಾವ್ ಒಂದು ವೇಳೆ ಪೊಲೀಸರು ಹೇಳೋ ಹಾಗೆ ಆ ಕೃತ್ಯ ನಡೆಸಿದ್ರೆ ಬಾಡಿಯನ್ನ ಬಿಟ್ಟು ಆತ ಮುಗ್ದೋಯ್ತು, ಆತನ ಬಾಡಿ ಜೊತೆ ಆತನ ಅಧ್ಯಾಯ ಮುಗ್ದೋಗಿದೆ. ಸರ್, ಇನ್ನೊಂದು ವಿಚಾರ, ಪೋಸ್ಟ್ ಮಾರ್ಟಮ್ ಯಾಕೆ ಸರಿಯಾದ ರೀತಿ ನಡೆದಿಲ್ಲ ಅಂದಾಗ ಡಾಕ್ಟರ್ ಕೊಟ್ಟ ಉತ್ತರ ಬ್ಯಾಡ್ ಲೈಟ್, ಸರಿಯಾದ ರೀತಿ ಲೈಟ್ ಇರಲಿಲ್ಲ ಅಂತ. ನಾನು ಒಂದು ಪ್ರಶ್ನೆ ಅಂದ್ರೆ, ಈ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಎಲ್ಲ ಯಾವ ರೀತಿಯಾಗಿ ನಡೆಯುತ್ತೆ ಅಂತ, ಹೇಗೆ? ಎಲ್ಲ ಫುಲ್ ಸೀಲ್ ಮಾಡ್ತಾರೆ. ಆ ಒಂದು ಪ್ಲೇಸ್ ಆಫ್ ಆಕ್ಚುಲಿ ಎಲ್ಲಿ ಬಾಡಿ ಸಿಕ್ಕಿದೆ ಅಲ್ಲಿ ಫಸ್ಟ್ ಸೀಲ್ ಮಾಡಿ ಯಾರು ಬರ್ದಿರೋ ಹಾಗೆ ಆಕ್ಚುಲಿ ಅದನ್ನ ಸೀಲ್ ಮಾಡಿದ ನಂತರ ಎಲ್ಲದರ ಐಟಮ್ಸ್ ಅನ್ನ ಒಂದು ನೋಟ್ ಮಾಡ್ಕೊಳ್ತಾರೆ. ನೋಟ್ ಮಾಡಿದ ನಂತರ ಪ್ರತಿಯೊಂದನ್ನು ಕೇರ್ಫುಲ್ ಆಗಿ ಗ್ಲೌಸ್ ಹಾಕೊಂಡು ಅಂಡ್ ರಿಕವರಿ ಮಾಡಿದಾಗ ಅದನ್ನ ನೋಟ್ ಮಾಡಿ ಒಂದು ಸೀಲ್ಡ್ ಕವರ್ ನಲ್ಲಿ ಹಾಕ್ತಾರೆ. ಒಂದು ಕಡೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಒಂದಷ್ಟು ವಿಚಾರವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸಂಬಂಧಪಟ್ಟವರೆಲ್ಲರನ್ನೂ ಕೂಡ ನಾನು ಮಾತಾಡಿಸ್ತಾ ಇದ್ದೇನೆ. ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಇಡೀ ರಾಜ್ಯಾದ್ಯಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ದು ಜೋರಾಗ್ತಿದೆ, ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇದೆ. ಈಗ ಇರುವಂತ ವಿಚಾರ ಅಂದ್ರೆ ಕೇವಲ ಪ್ರತಿಭಟನೆ ಮಾಡಿದ್ರೆ ಸಾಕ? ಲೀಗಲಿ ಫೈಟ್ ಮಾಡೋದು ಹೇಗೆ? ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು. ಇದು ಮರುತನಿಖೆ ಆಗಬೇಕು, ಅಥವಾ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ಅಥವಾ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು ಅಂತಾದ್ರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಲೇಬೇಕಾಗತ್ತೆ. ಹಾಗಾದ್ರೆ ಲೀಗಲ್ ಆಗಿ ಫೈಟ್ ಮಾಡೋದಿಕ್ಕೆ ಯಾವ್ಯಾವ ಆಯ್ಕೆಗಳಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಉತ್ತರವನ್ನ ಪಡ್ಕೊಳ್ಳೋಣ. ಮತ್ತೊಂದು, ಈ ಜಜ್ಮೆಂಟ್ ಕಾಪಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಿಕ್ಕು ತಪ್ಪಿಸುವಂತ ಕೆಲಸ ಬೇರೆ ಬೇರೆ ಕಡೆಗಳಲ್ಲಿ ಆಗ್ತಾ ಇದೆ. ಜಜ್ಮೆಂಟ್ ಕಾಪಿಯಲ್ಲಿ ಹಾಗಿದೆಯಂತೆ, ಹೀಗಿದೆಯಂತೆ, ಒಂದಷ್ಟು ಊಹಾಪೋಹಗಳನ್ನ ಸ್ಪ್ರೆಡ್ ಮಾಡಲಾಗ್ತಾ ಇದೆ. ಹೀಗಾಗಿ ತೀರಾ ಸಾಮಾನ್ಯ ಜನರಿಗೆ ಜಜ್ಮೆಂಟ್ ಕಾಪಿ ಯಾರಿಗೆ ಸಿಗೋದಿಲ್ವೋ ಅಥವಾ ಯಾರು ಓದೋದಿಲ್ವೋ ಅಂಥವರಿಗೆ ಏನಿದೆ ಅದರಲ್ಲಿ ಎನ್ನುವಂಥ ವಿಚಾರ ಗೊತ್ತಾಗೋದಿಲ್ಲ. ಈ ಕಾರಣಕ್ಕಾಗಿ ಇವತ್ತು ನಾನು ಈ ಜಜ್ಮೆಂಟ್ ಕಾಪಿಲಿರುವಂಥ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಇವತ್ತು ನನ್ನ ಜೊತೆಗೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂಥ KV ಧನಂಜಯ ಅವರಿದ್ದಾರೆ. ಅವ್ರನ್ನ ಯಾಕೆ ಈ ಸಂದರ್ಭದಲ್ಲಿ ಮಾತನಾಡಿಸ್ತಿದ್ದೀನಿ ಅಂದ್ರೆ, ಅವರ ಮಾತು ಈ ಪ್ರಕರಣದಲ್ಲಿ ಇನ್ನೊಂದು ತೂಕವನ್ನ ನೀಡುತ್ತೆ. ನಾವೆಲ್ಲೋ ಕುತ್ಕೊಂಡು ಊಹಾಪೋಹ ಅಥವಾ ಹಾಗೆ ಹೀಗೆ ಅಂತ ಹೇಳ್ಬೋದು, ಆದ್ರೆ ಇವರು ಮಾತನಾಡಿದಾಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸ್ವಲ್ಪ ತೂಕ ಬರುತ್ತೆ. ಈ ಕಾರಣಕ್ಕಾಗಿ ನಾನು ಅವ್ರನ್ನ ಮಾತನಾಡಿಸ್ತಾ ಇದ್ದೀನಿ. ಪ್ರಮುಖವಾಗಿ ನಾನು ಆಗ್ಲೇ ಹೇಳಿದ ಹಾಗೆ ಲೀಗಲ್ ಆಗಿ ಹೇಗೆ ಫೈಟ್ ಮಾಡಬಹುದು ಎನ್ನುವಂಥ ವಿಚಾರ, ಜೊತೆಗೆ ಈ ಜಜ್ಮೆಂಟ್ ಕಾಪಿಯಲ್ಲಿ ಏನಿದೆ ಆ ವಿಚಾರ. ಇದರ ಆಚೆಗೆ ನಾವೆಲ್ಲೂ ಕೂಡ ಹೋಗೋದಿಲ್ಲ, ಊಹಾಪೋಹಗಳನ್ನ ಸ್ಪ್ರೆಡ್ ಮಾಡುವಂಥ ಕೆಲಸವನ್ನ ಮಾಡೋದಿಲ್ಲ. ಅವ್ರು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಸೌಜನ್ಯ ಪ್ರಕರಣ ನೀವು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರ್ತೀರಿ, ಈ ವಿಚಾರವನ್ನು ನೋಡಿರ್ತೀರಿ, ಜೊತೆಗೆ ಜಜ್ಮೆಂಟ್ ಕಾಪಿಯನ್ನು ಕೂಡ ಓದಿದ್ರಿ. ನಿಮಗೆ ಈ ಜಜ್ಮೆಂಟ್ ಕಾಪಿಯನ್ನ ನೋಡಿದ ನಂತರ ಅಥವಾ ಓದಿದ ನಂತರ ನಿಮಗೆ ಏನು ಅನಿಸ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಆರೋಪಿ ಸಂತೋಷ್ ರಾವ್ ಆತನನ್ನ ಈ ಪ್ರಕರಣದಲ್ಲಿ ಒಳಪಡಿಸಬಾರ್ದಿತ್ತು ಅಂತ ಅನ್ಸುತ್ತೆ. ಯಾತಕ್ಕೆ ಅಂದರೆ ನ್ಯಾಯಾಧೀಶರು ಜಡ್ಜ್ಮೆಂಟ್ನಲ್ಲಿ ಒಂದು ಪದ ಬಳಸಿದ್ದಾರೆ, ಆಬ್ಸಲ್ಯೂಟ್ಲಿ ಅಂತ. ಈ ಆಬ್ಸಲ್ಯೂಟ್ ಅನ್ನುವಂಥ ಪದವನ್ನು ಸಾಧಾರಣವಾಗಿ ನ್ಯಾಯಾಧೀಶರು ಬಳಸೋದಿಲ್ಲ. ಬಟ್ ಈ ಪ್ರಕರಣದಲ್ಲಿ ಆ ಒಂದು ಪದವನ್ನು ಬಳಸಿ ಹೇಳಿದ್ದಾರೆ, ಈ ಸೌಜನ್ಯ ಕೊಲೆ ಪ್ರಕರಣಕ್ಕೂ ಆರೋಪಿ ಸಂತೋಷ್ ರಾವ್ ಯಾವುದೇ ಒಂದು ಸಂಬಂಧ ಇರಲಿಲ್ಲ, ಆದರೂ ಕೂಡ ಆತನನ್ನು ಆ್ಯಕ್ಚುಲಿ ಒಳಪಡಿಸಿದ್ದು ತಪ್ಪು, ಆಬ್ಸಲ್ಯೂಟ್ಲಿ ದೇರ್ ಇಸ್ ನಥಿಂಗ್ ಟು ಕನೆಕ್ಟ್ ಅಂತ ಹೇಳಿದ್ದಾರೆ. ಸೊ ಇದು ಏನಾಗಿದೆ, ಅಪರಾಧ ಯಾರು ಮಾಡಿದ್ದಾರೆ ಅವರನ್ನು ಹೊರಗಿಟ್ಟು ಈ ಥರನಾದ ಒಂದು ಪ್ರಕರಣ ಆಗೋಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಜಡ್ಜ್ಮೆಂಟನ್ನು ಒಂದು ಐ ಹ್ಯಾವ್ ರೆಡ್ ಇಟ್ ಇನ್ ಡೀಟೇಲ್, ಸಂಪೂರ್ಣವಾಗಿ ಓದಿದ ನಂತರ ಭಾಳ ಬೇಜಾರಾಗುತ್ತೆ. ಪ್ರಕರಣವನ್ನು ದಿಕ್ಕು ತಪ್ಪಿಸ್ಲಿಕ್ಕೋಸ್ಕರ ಈ ರೀತಿ ಮಾಡಿದೆ ಪೊಲೀಸ್ ಇಲಾಖೆ ಅಂತ ಅನಿಸುತ್ತೆ. ಯಾಕೆಂದರೆ ಸಂತೋಷ್ ರಾವ್ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರ ಒಂದು ಗುರುತರವಾದಂಥ ಸಾಕ್ಷ್ಯಾಧಾರ ಇರಲಿಲ್ಲ. ಅಲ್ಲಿರುವಂಥದ್ದು ವಾಲಂಟರಿ, ಆತ ತಪ್ಪೊಪ್ಪಿಗೆಯನ್ನು ನೀಡಿದ್ದಾನೆ ಅಂತ. ಈ ದೇಶದಲ್ಲಿ ಯಾರನ್ನಾದರೂ ಒಡೆದು ಬಡಿದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವರೇ ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ಪಡ್ಕೊಳ್ಬೋದು. ಸೊ ತಪ್ಪೊಪ್ಪಿಗೆಯನ್ನು ಹೊರತುಪಡಿಸಿದ್ರೆ, ಅಲ್ಲಿ ಬೇರೆ ಯಾವುದೇ ಥರನಾದ ಎವಿಡೆನ್ಸ್ ಇಲ್ಲದೆ ಇರುವಂಥದ್ದನ್ನು ಗಮನಿಸಿದ್ರೆ, ಪೊಲೀಸ್ ಇಲಾಖೆ ಬೇಕಂತಲೇ ದಿಕ್ಕು ತಪ್ಪಿಸಿದೆ ಈ ಪ್ರಕರಣದಲ್ಲಿ ಅಂತ ಅನಿಸುತ್ತೆ. ಆ್ಯಂಡ್ ವಿ ಶುಡ್ ಹ್ಯಾಂಗ್ ಅವರ್ ಹೆಡ್ಸ್ ಇನ್ ಶೇಮ್. ಯಾಕೆ ಅಂದರೆ ಸಂತೋಷ್ ರಾವ್ ಅನ್ನುವಂಥ ವ್ಯಕ್ತಿಗೆ ಅನ್ಯಾಯ ಆಗಿದೆ ಅನ್ನೋದಕ್ಕಿಂತನೂ ಹೆಚ್ಚಾಗಿ
ಒಂದು ಅಮಾಯಕ ಒಂದು ಹುಡುಗಿಯ ಒಂದು ರೇಪ್ ಆಗಿರೋವಂಥದ್ದು ಮತ್ತು ಸಾವಾಗಿರೋದ್ರ ಬಗ್ಗೆ ನಾವು ಅದರ ಸತ್ಯ ಹುಡುಕ್ಲಿಕ್ಕೆ ಹೋಗದೆ ಇರೋವಂಥದ್ದು ಐ ಥಿಂಕ್ ಇಟ್ಸ್ ಸಮಥಿಂಗ್ ಯು ಶುಡ್ ಹ್ಯಾಂಗ್ ಆರ್ ಹೆಡ್ಸ್ ಅಂಡ್ ಶೇಮ್. ಸರ್, ಒಂದು ಪ್ರಶ್ನೆ. ಈಗ ಆರೋಪಿ ತಪ್ಪೊಪ್ಕೊಂಡಿದ್ದಾನೆ ಅನ್ನೋ ಆಧಾರದ ಮೇಲೆ ಈತನೇ ಈ ಕೆಲಸ ಮಾಡಿದ್ದಾನೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾದ್ರೆ? ಇಲ್ಲ, ಆರೋಪಿ ತಪ್ಪು ಒಪ್ಕೊಳ್ಳೋದು ಏನಾಗುತ್ತೆ, ಪೊಲೀಸ್ನವ್ರು ಹೊಡೆದು ಯಾವ ಆರೋಪಿಯಿಂದ, ಅಂದರೆ ಆರೋಪಿ ಅಂತಲ್ಲ, ಯಾರನ್ನಾದರೂ ಅರೆಸ್ಟ್ ಮಾಡಿ ಏನನ್ನಾದರೂ ಹೇಳಿಸ್ಬೋದು. ಹೊಡೆದು ಬಿಡೋದು ನೀವು 2 ದಿನ 3 ದಿನ ಇಟ್ಕೊಂಡ್ರೆ ಯಾರು ಏನು ಬೇಕಾದರೂ ಹೇಳ್ತಾರೆ. ಒಂದು ತೀರ್ಪನ್ನು ಓದಿದ ಮೇಲೆ ಸುಲಭವಾಗಿ ಅನಿಸುತ್ತೆ, ಇದರಲ್ಲಿ ಈ ಒಂದು ಅಪರಾಧದ ಹಿಂದೆ ಬೇರೆ ಯಾರೋ ಇದ್ದಾರೆ, ಈತನನ್ನು ಬಲಿಪಶು ಮಾಡಲಾಗಿದೆ ಅಂತ ಅನಿಸುತ್ತೆ. ಯಾಕೆ ಅಂದರೆ ಈ ಒಂದು ಸಂಶಯಾಸ್ಪದ ಪರಿಸ್ಥಿತಿಯಲ್ಲಿ ಈತನನ್ನು ಕೆಲವರು ಹಿಡಿದ್ರು ಅಂತ ಹೇಳಿದ್ದಾರೆ. ಸಂಶಯಾಸ್ಪದ ಅಂದರೆ ಏನು? ಯಾವ ಸಂಶಯಾಸ್ಪದವೂ ಇಲ್ಲ ಅಲ್ಲಿ. ಕತ್ಲಿನಲ್ಲಿ ಕುಳ್ತಿದ್ದ ಅನ್ನೋಂಥದ್ದನ್ನು ಬಿಟ್ಟರೆ, ಆಮೇಲೆ ಕುಳ್ತಿದ್ದ, ಅವನನ್ನು ಹಿಡ್ಕೊಳ್ಳೋದಕ್ಕೆ ಹೋದರೂ ಆ ಒಂದು ಜಗ್ಗಾಟದಲ್ಲಿ ಆತನಿಗೆ ಒಂದು ನೇಲ್ ಮಾರ್ಕ್ಸ್ ಆಗಿದೆ, ದಟ್ಸ್ ಇಟ್. ಈ ಸಂಶಯಾಸ್ಪದ ಅನ್ನುವಂಥ ಕಾರಣಕ್ಕೆ ಆತನನ್ನು ಹಿಡಿದಿದ್ದು ಯಾಕೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಆ್ಯಂಡ್ ಯಾರಾದರೂ ಸರಿನೇ, ಈಗ ಕತ್ಲಲ್ಲಿ ಸುಮ್ಮನೆ ಕುಳ್ತಿರ್ಬೋದು, ಕತ್ಲಲ್ಲಿ ಸುಮ್ಮನೆ ಕುಳ್ತಿದ್ರೆ ಅದು ಹೇಗೆ ಸಂಶಯಾಸ್ಪದ ಆಗುತ್ತೆ? ಸೊ ಬೇಕಂತಲೇ ಬೇರೆ ಯಾವುದೋ ವ್ಯಕ್ತಿಯ ಮೇಲೆ ಇಂಥ ಒಂದು ಆರೋಪವನ್ನು ಹಾಕಲಿಕ್ಕೆ ಇದನ್ನು ಮಾಡ್ದಂಗಿದೆ. ಸೊ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ತೀರ್ಪನ್ನು ನಾನು ಈವರೆಗೂ ಓದಿರಲಿಲ್ಲ. ನೀವು ಕೊಟ್ಟ ನಂತರ ತೀರ್ಪನ್ನು ಓದಿದ ಮೇಲೆ ಇಟ್ಸ್ ವೆರಿ ಡಿಸ್ಟರ್ಬಿಂಗ್. ಸರಿ, ಇನ್ನೊಂದು, ಸಾಧಾರಣವಾಗಿ ಈ ಥರ ತೀರ್ಪು ಬರುತ್ತಾ? ಅಂದರೆ ನಾನು ಒಂದಷ್ಟು ಜನ ಕೇಳಿದಾಗ ಹೇಳ್ತಾರೆ ಇಲ್ಲ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಬರುತ್ತೆ ಅಂತ. ಬಟ್ ಇಲ್ಲಿ ಕಂಪ್ಲೀಟ್ ನೋ ಎವಿಡೆನ್ಸ್ ಅಂತ ಇದೆ, ನೋ ವೇರ್ ಕನೆಕ್ಟ್ ಅಂತ ಇದೆ. ಅಪರೂಪ ಅನ್ಸುತ್ತೆ ನಿಮ್ಗೆ ಹೇಗೆ ಈ ರೀತಿ ತೀರ್ಪು? ಇದು ಭಾಳ ಅಪರೂಪ ಅನಿಸುತ್ತೆ. ಅಂದರೆ ಆರೋಪಿ ಯಾರಿದ್ದಾರೆ ಸಂತೋಷ್ ರಾವ್, ಆತನ ಮೇಲೆ ಸ್ವಲ್ಪ ಮಟ್ಟದ ಎವಿಡೆನ್ಸ್ ಆದರೂ ಇದೆ ಅಂತ ನ್ಯಾಯಾಧೀಶರಿಗೆ ಅನಿಸಿದ್ದಿದ್ರೆ ಅವರು ಆಬ್ಸಲ್ಯೂಟ್ ಅನ್ನುವ ಪದವನ್ನು ಬಳಸ್ತಿರಲಿಲ್ಲ. ಅವ್ರು ಪದೇ ಪದೇ ಬಳಸಿದ್ದಾರೆ. ಅಂದರೆ ನ್ಯಾಯಾಧೀಶರಿಗೆ ಭಾಳ ಬೇಸರ ಆಗೋಗಿದೆ ಅಂತ ಹೇಳ್ಬೋದು. ಅಪರಾಧ ಮಾಡಿರೋಂಥವ್ರನ್ನ ಮುಚ್ಚಿಡುವಂಥ ಕಾರಣಕ್ಕಾಗಿ ಈತನ ಯಾರೋ ಸಂಬಂಧಪಡದೇ ಇರೋಂಥ ವ್ಯಕ್ತಿಯನ್ನು ತಂದು ಪೊಲೀಸ್ನವರು ಪ್ರಾಸಿಕ್ಯೂಟ್ ಮಾಡಿದ್ದಾರೆ ಅಂತ ಅನಿಸಿರೋ ಹಾಗೆ ಕಾಣುತ್ತೆ ಜಡ್ಜ್ಮೆಂಟನ್ನು ಓದಿದ್ರೆ. ಸೊ ಇಲ್ಲಿ ನಾವು ಒಂದು ಸತ್ಯವನ್ನು ಹುಡುಕಬೇಕಾಗತ್ತೆ. ಸೊ ಈ ಪ್ರಕರಣ ಐ ಥಿಂಕ್ ಈ ಜಡ್ಜ್ಮೆಂಟ್ ಬಂದ ನಂತರ ಯಾರಾದರೂ ಒಂದು ಇಂಪಾರ್ಷಲ್ ಆಗಿ ಯಾವುದೇ ಥರ ಒಂದು ಪೂರ್ವಾಗ್ರಹ ಪೀಡಿತರ ಆಗದೆ ಈ ಜಡ್ಜ್ಮೆಂಟ್ನ ಓದಿದ್ರೆ ದೇಲ್ ಗೆಟ್ ವೆರಿ ಡಿಸ್ಟರ್ಬ್ಡ್. ತುಂಬ ಡಿಸ್ಟರ್ಬ್ ಆಗುತ್ತೆ. ನಮ್ಮ ಇಲಾಖೆ ಈ ರೀತಿ ಕೆಲಸ ಮಾಡ್ತಿದೆ, CBI ಇರ್ಬೋದು ಅಥವಾ ಲೋಕಲ್ ಪೊಲೀಸ್ ಇರ್ಬೋದು, ಸರ್ಕಾರ ಇಷ್ಟೊಂದು ಅದಕ್ಷತೆಯಿಂದ ಇಷ್ಟೊಂದು ಒಂದು ಸತ್ಯವನ್ನು ಮರೆಮಾಚುವಂಥ ಕೆಲಸವನ್ನು ಮಾಡ್ತಿದೆ ಅಂತ ಭಾಳ ಬೇಜಾರಾಗುತ್ತೆ. ನಿಮಗೆ ಇದನ್ನು ನೋಡಿದಾಗ ಇನ್ನೊಂದು ಅನಿಸ್ತಾ, ಅಂದರೆ ನಿಜವಾದ ಆರೋಪಿಗಳ ಬೆನ್ನು ಬಿದ್ದಿದ್ರೆ ಅವ್ರನ್ನ ಆರಾಮಾಗಿ ಯಾರು ಏನು ಅಂತ ಪತ್ತೆ ಹಚ್ಚಬಹುದಿತ್ತು. ಬಟ್ ಅವ್ರು ಬೆನ್ನು ಬೀಳೋ ಬದಲಾಗಿ ಯಾರೊಬ್ಬರನ್ನ ಫ್ರೇಮ್ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಪಟ್ಟು ಅನ್ಸುತ್ತೆ. ಇದು ಫ್ರೇಮ್ ಮಾಡಲಿಕ್ಕೆ ಮಾಡಿರುವಂಥ ಕೆಲಸ ಅಂತ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಈ ಪ್ರಕರಣದ ಮೇಲೆ ಅಪೀಲ್ ಹಾಕುವಂಥದ್ದು ನಿರರ್ಥಕವಾದಂಥ ಕೆಲಸ. ಬಿಕಾಸ್ ಕನ್ವಿಕ್ಟ್ ಮಾಡಲಿಕ್ಕೆ ಸಂತೋಷ್ ರಾವನ್ನ ಕನ್ವಿಕ್ಟ್ ಮಾಡಲಿಕ್ಕೆ ಯಾವ ಮೆಟೀರಿಯಲ್ಲು ಕೂಡ ಇಲ್ಲ ಇಲ್ಲಿ ಈ ಪ್ರಕರಣದಲ್ಲಿ. ಸೊ ಸಂತೋಷ್ ರಾವನ್ನ ಈಗ ಸರ್ಕಾರದ ಮುಂದೆ ಇರುವಂಥ ಆಪ್ಷನ್ ಇದ್ರ ಮೇಲೆ ಅಪೀಲ್ ಹೋಗ್ಲಿಕ್ಕೆ. ಬಟ್ ಅಪೀಲ್ ಹೋಗೋದ್ರಲ್ಲಿ ಅರ್ಥವಿಲ್ಲ. ಅಂದರೆ ಈವರೆಗೆ ಆಗಿರುವಂಥ ಒಂದು ದಿಕ್ಕು ತಪ್ಪಿಸುವ ಕೆಲಸ ಏನಿದೆ, ಆ ದಿಕ್ಕು ತಪ್ಪಿಸುವ ಕೆಲಸವನ್ನು ಮುಂದುವರಿಸಲಿಕ್ಕೆ ಸರ್ಕಾರ ಅಪೀಲ್ ಹಾಕಬೇಕಾಗತ್ತೆ. ಅದರ್ವೈಸ್ ಅಪೀಲ್ ಹಾಕೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಇಲ್ಲಿ ಆಗಬೇಕಾಗಿರುವಂಥದ್ದು ಮರು ತನಿಖೆ. ಬಟ್ ಮರು ತನಿಖೆ ಮಾಡಲಿಕ್ಕೆ ಕೆಲವೊಂದು ಹೈಂಡ್ರನ್ಸಸ್ ಇದ್ದಾವೆ. ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು. ಸರ್, ಇನ್ನೊಂದು ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಈ ಬ್ರೈನ್ ಮ್ಯಾಪಿಂಗ್ ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ಗೆ ಒಪ್ಕೊಂಡಿಲ್ಲ. ಬ್ರೈನ್ ಮ್ಯಾಪಿಂಗ್ಗೆ ಒಪ್ಕೊಂಡಿದ್ದೇ ಆಗಿದ್ರೆ ಸಂತೋಷ್ ರಾವ್ನ ಆರಾಮಾಗಿ ಇಲ್ಲಿ ಪ್ರೂವ್ ಮಾಡಬಹುದಿತ್ತು ಅಂತೇಳಿ. ಈ ಬ್ರೈನ್ ಮ್ಯಾಪಿಂಗ್ ಯಾವ ರೀತಿಯಾಗಿ ಸರ್, ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ? ವೆಲ್, 2 ಥಿಂಗ್ಸ್. ಬ್ರೈನ್ ಮ್ಯಾಪಿಂಗ್ ಆತ ಒಳಪಡಲಿಲ್ಲ ಅನ್ನುವಂಥದ್ದು ರೆಕಾರ್ಡ್ನಲ್ಲೇ ಇದೆ. ಯಾತಕ್ಕೆ ಆತ ಒಳಪಡಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಇಟ್ಸ್ ಎಂಟೈರ್ಲಿ ಪಾಸಿಬಲ್ ಯಾರಾದರೂ ಹೋಗಿ ಎದುರಿಸಿದ್ರೆ, ನೀವು ಬ್ರೈನ್ ಮ್ಯಾಪಿಂಗ್ ಒಳಗಾದರೆ ಆತನನ್ನು ಟಾರ್ಚರ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಈ ಒಂದು ಪ್ರಕರಣದಲ್ಲಿ ಆತನಿಗೆ ತುಂಬ ಟಾರ್ಚರ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಅದು ನಡೆಯುತ್ತೆ, ಅದು ಭಾಳ ಸರ್ವೇ ಸಾಮಾನ್ಯ. ಸೊ ಯಾರಾದರೂ ಒಂದು ವೇಳೆ ಎದುರಿಸಿದ್ರೆ, ಬ್ರೈನ್ ಮ್ಯಾಪಿಂಗ್ ಆದಾಗ ಹಾಗಾಗತ್ತೆ ಹೀಗಾಗತ್ತೆ ಅಂದರೆ, ಅಥವಾ ಅದ್ರ ಬಗ್ಗೆ ಅರ್ಥ ಗೊತ್ತಾಗದೇ ಇರೋ ಅಂಥವ್ರು ಅದು ಹೆದರಿರ್ಬೋದು. ಆ್ಯಂಡ್ ಈತ ಬ್ರೈನ್ ಮ್ಯಾಪಿಂಗ್ ಮೂಲಕ ಒಂದು ತನ್ನ ಪಾತ್ರ ಗೊತ್ತಾಗೋಗುತ್ತೆ ಅನ್ನೋ ಕಾರಣಕ್ಕೆ ನಿರಾಕರಿಸಿರ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಿಕಾಸ್ 2 ಥಿಂಗ್ಸ್. ಪೊಲೀಸ್ನವ್ರು ಹೇಳೋ ಅಂಥದ್ದು,
ಈತ ಒಪ್ಕೊಂಡಿದ್ದಾನೆ, ಈತ ಈ ರೀತಿ ಹೇಳ್ಕೊಂಡು ಹೋಗಿ ಆಕೆಯನ್ನು ಒಂದು ರೇಪ್ ಮಾಡಿ ಆತನನ್ನು ಸ್ಟ್ರ್ಯಾಂಗ್ಯುಲೇಟ್ ಮಾಡಿ ಸಾಯಿಸಿದ್ದಾನೆ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ. ಸೊ ಪೊಲೀಸ್ನವ್ರಿಗೆ ಆಗಲೇ ಒಂದು ಹೇಳಿಕೆಯನ್ನು ಕೊಟ್ಟಂಥ ವ್ಯಕ್ತಿ ಬ್ರೈನ್ ಮ್ಯಾಪಿಂಗಿಗೆ ಯಾಕೆ ಒಳಗಾಗೋದಿಲ್ಲ? ಒಂದು ವೇಳೆ ಈಗಾಗಲೇ ತಪ್ಪೊಪ್ಪಿಗೆ ಕೊಟ್ಟಂಥ ವ್ಯಕ್ತಿ ಬ್ರೈನ್ ಮ್ಯಾಪಿಂಗ್ ಸಹಜವಾಗಿ ಒಳಗಾಗ್ತಾರೆ. ಈತ ಬ್ರೈನ್ ಮ್ಯಾಪಿಂಗ್ ಒಳಗಾಗದೇ ಇರೋದಕ್ಕೆ ಬೇರೆ ಥರನಾದ ರಿಲಕ್ಟನ್ಸ್ ಇರ್ಬೋದು, ಭಯ ಆಗಿರ್ಬೋದು, ಏನಾಗೋಗುತ್ತೋ ಏನೋ ಒಂದು ಇಂಜೆಕ್ಟ್ ಮಾಡ್ತಾರೆ, ಬಿಕಾಸ್ ಬ್ರೈನ್ ಮ್ಯಾಪಿಂಗ್ ಸಮಯದಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಆ್ಯಂಡ್ ಸೊ ದಟ್ ಮೈಟ್ ಬಿ ದ ಕೇಸ್, ಬಿಕಾಸ್ ಅದರ್ವೈಸ್ ಬ್ರೈನ್ ಮ್ಯಾಪಿಂಗ್ನೆಲ್ಲ ಆತ ಬಂದಿದ್ದ ಅಂತ ಇಟ್ಕೊಳ್ಳಿ. ಆತ ಬಂದು ಪೊಲೀಸ್ನವ್ರಿಗೆ ತಪ್ಪೊಪ್ಪಿಗೆ ಹೇಳಿದ್ದನ್ನೇ ಹೇಳಿದ್ರು ಕೂಡ ಅದನ್ನು ಕೋರ್ಟು ಎವಿಡೆನ್ಸ್ ಅಂತ ಪರಿಗಣಿಸ್ತಿರ್ಲಿಲ್ಲ. ಬಿಕಾಸ್ ಬ್ರೈನ್ ಮ್ಯಾಪಿಂಗ್ನಲ್ಲಿ ಇಟ್ ಈಸ್ ಆಲ್ಸೋ ಪಾಸಿಬಲ್ ನೀವು ಸಜೆಸ್ಟ್ ಮಾಡಿ ಉತ್ತರ ತಗೊಳ್ಬೋದು. ಈಗ ಫಾರ್ ಇನ್ಸ್ಟೆನ್ಸ್ ಈಗ ನಿಮ್ಮನ್ನು ಬ್ರೈನ್ ಮ್ಯಾಪಿಂಗ್ ಒಳಪಡಿಸಿ ನಿಮಗೆ ಒಂದು 3-4 ನಿಮಿಷಗಳ ಕಾಲ ಒಂದು ವಿಷಯವನ್ನು ಹೇಳಿ, ನೀವು ಮಾಡಿಲ್ದೇ ಇರೋ ವಿಷಯ ಹೇಳಿ ಆಯ್ತಲ್ಲ, ಸೊ ನೀನು ಇದನ್ನು ಮಾಡಿದ್ದಿ, ಯಾವ ರೀತಿ ಮಾಡಿದ್ಯಾ ಹೇಳು ಅಂತ ಹೇಳಿದ್ರೆ ನೀವು ಯು ಕುಡ್ ಸೇ ಮೆನಿ ಥಿಂಗ್ಸ್. ಆ ಕಾರಣಕ್ಕೋಸ್ಕರ ಬ್ರೈನ್ ಮ್ಯಾಪಿಂಗನ್ನು ನಾವು ಯಾವ ರೀತಿ ಪರಿಗಣಿಸ್ತೀವಿ ಅಂದರೆ, ಬ್ರೈನ್ ಮ್ಯಾಪಿಂಗ್ ಮೂಲಕ ಆತ ಏನಾದರೂ ನೋಡಿ ನಾನು ಆ್ಯಕ್ಚುಲಿ ಕೃತ್ಯದಲ್ಲಿ ನಾನು ಕೃತ್ಯ ಎಸಗಿದ್ದೇನೆ, ಕೊಲೆನ ಮಾಡಿದ್ದೇನೆ, ಕೊಲೆ ಮಾಡಲಿಕ್ಕೆ ಬಳಸಿದಂಥ ಆಯುಧ ಇಂಥದ್ದು, ಆಯುಧವನ್ನು ನಾನು ಇಲ್ಲಿ ಬಚ್ಚಿಟ್ಟಿದ್ದೀನಿ ಅಂತ ಹೇಳಿದ್ರೆ ಆವಾಗ ಆಯುಧವನ್ನು ಒಂದು ಹುಡುಕುವಂಥ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ. ಅವನ್ನ ಹೇಳಿದ ಜಾಗದಲ್ಲಿ ಆಯುಧ ಸಿಕ್ಕದಾಗ ಮಾತ್ರ ಇದನ್ನು ಬಳಸ್ಕೊಳ್ತಾರೆ ನ್ಯಾಯಾಲಯದಲ್ಲಿ. ಅದರ್ವೈಸ್ ಬ್ರೈನ್ ಮ್ಯಾಪಿಂಗ್ ವಿಚಾರವಾಗಿ ಯಾರು ಏನೇ ಹೇಳಿದ್ರು ಕೂಡ ಅದನ್ನು ಎವಿಡೆನ್ಸ್ ಅಂತ ಪರಿಗಣಿಸೋದಿಲ್ಲ ಕೋರ್ಟ್. ಯಾಕೆಂದರೆ ನೀವು ಮತ್ತೆ ಏನನ್ನಾದರೂ ಹೇಳಿಸ್ಬೋದು. ಹೇಗೆ ಟಾರ್ಚರ್ ಮಾಡಿ ನೀವು ಈಗ ಯಾರನ್ನಾದರೂ ಸರಿ ಟಾರ್ಚರ್ ಮಾಡಿ, ತುಂಬ ಟಾರ್ಚರ್ ಮಾಡಿ ಮಹಾತ್ಮ ಗಾಂಧಿಯನ್ನು ಅವರೇ ಕೊಂದಿದ್ದು ಅಂತ ಹೇಳಿಸ್ಬೋದು. ಸಿಮಿಲರ್ಲಿ ಬ್ರೈನ್ ಮ್ಯಾಪಿಂಗ್ನಲ್ಲೂ ಕೂಡ ನೀವು ಅದೇ ರೀತಿ ಒಂದು ಇನ್ಫಾರ್ಮೇಷನ್ ತೆಗಿಬೋದು. ಸೊ ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್. ಸೊ ಕಾನೂನು ಆ ಕಾರಣಕ್ಕೋಸ್ಕರ ಈ ಕೇವಲ ಸಾಧಾರಣ ಈ ಹೇಳಿಕೆ ಮೇಲೆ ಹೆಚ್ಚಲ್ಲ, ಹೇಳಿಕೆ ಮೇಲೆ ಯಾವುದೇ ಥರನಾದ ಒಂದು ಎವಿಡೆನ್ಸ್ ಒಂದು ರಿಲಯನ್ಸನ್ನು ಮಾಡೋದಿಲ್ಲ. ಹೇಳಿಕೆಯ ಮೂಲಕ ಏನಾದರೂ ರಿಕವರಿ ಆಗಿದ್ರೆ ಆ ರಿಕವರಿಗೆ ಅವಾಗ ಒತ್ತು ಕೊಡುತ್ತೆ. ಇಲ್ಲಿ ಈತನ ಹೇಳಿಕೆಯ ಮೂಲಕ ಯಾವುದೇ ರಿಕವರಿಯನ್ನು ಮಾಡಲಾಗಿಲ್ಲ. ಯಾಕೆ ಅಂದರೆ ಆತ ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾನೆ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ. ಓಕೆ, ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ ಅಂತಲೇ ಭಾವಿಸೋಣ. ತಪ್ಪೊಪ್ಪಿಗೆ ಕೊಡ್ಲಿಕ್ಕೆ ಸಾಧ್ಯ ಅನೇಕ ಪ್ರಕರಣಗಳಲ್ಲಿ ತಪ್ಪೊಪ್ಪಿಗೆಯನ್ನು ಕೊಟ್ಟ ನಂತರ ವ್ಯಕ್ತಿ ಹೇಳ್ತಾನೆ, ನನಗೆ ಬಲವಾಗಿ ಹೊಡೆದ್ರು ಬಡಿದ್ರು, ಅದನ್ನು ಆ ನೋವಿಂದ ಈಗೇನಾತ ಈ ದೇಶದಲ್ಲಿ ಒಂದು ಮೀನ್ಸ್ ಇಲ್ದಿರುವಂಥ ವ್ಯಕ್ತಿಯನ್ನು ಹೋಗಿ ಪೊಲೀಸ್ನವರು 3 ದಿನ ಹೊಡೆದ್ರೆ, ನೋಡಪ್ಪ 4ನೇ ದಿನ ನಾಳೆ ನೀನು ತಪ್ಪೊಪ್ಪಿಗೆ ಕೊಡದೆ ಹೋದರೆ ನಾಳೆ ಸಾಯಂಕಾಲ ನಿನ್ನನ್ನು ಗುಂಡಿಡ್ದು ಹೊಡೆದು ಸಾಯಿಸ್ತೀವಿ, ಯಾರು ಕೂಡ ನಿನ್ನ ಒಂದು ಪರವಾಗಿ ಬಂದು ನಿಲ್ಲೋದಿಲ್ಲ ಅಂತ ಹೇಳಿದ್ರೆ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್? ಆಯ್ತಲ್ಲ. ಏಕೆಂದರೆ ನಾವು ನೋಡ್ತಾನೆ ಇರ್ತೀವಿ, ಎನ್ಕೌಂಟರ್ ನಡೆಯುತ್ತೆ, ಮತ್ತು ಒಂದು ಸಾಧಾರಣ ವ್ಯಕ್ತಿಗಳ ಒಂದು ಟಾರ್ಚರ್ಡ್ ಕಸ್ಟೋಡಿಯಲ್ ಡೆತ್ ನಡೀತಾನೆ ಇರುತ್ತೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿ ಒಂದು ಭಯಕ್ಕೆ ಒಳಗಾದಾಗ ಏನಾದರೂ ಹೇಳಿಕೆ ಕೊಟ್ಟಿರ್ಬೋದು. ಸೊ ಹೇಳಿಕೆಯಿಂದ ಯಾವುದೇ ಥರನಾದ ಕನ್ವಿಕ್ಷನ್ ಸಾಧ್ಯವಾಗೋದಿಲ್ಲ. ಆ್ಯಂಡ್ ಹೇಳಿಕೆ ಕೊಟ್ಟಿದ್ದಾನೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಬಟ್ ಆ ಹೇಳಿಕೆ ಮೂಲಕ ಈ ಪ್ರಕರಣಕ್ಕೂ ಆತನಕ್ಕೂ ಸಂಬಂಧ ಯಾವುದಿದೆ ಅನ್ನೋದನ್ನು ಪೊಲೀಸ್ನವರು ಯಾವುದೇ ರೀತಿ ಆ್ಯಕ್ಚುಲಿ ಸಾಬೀತುಪಡಿಸ್ಲಿಕ್ಕೆ ಸಾಧ್ಯವಾಗಿಲ್ಲ. ಏಕೆಂದರೆ ಹೇಳಿಕೆ ಓಕೆ, ನೀನು ಇನ್ನೂ ಹೇಳಿಕೆಯಲ್ಲಿ ಸೌಜನ್ಯ ವ್ಯಕ್ತಿ ನಿನಗೆ ಹೇಗೆ ಈಗ ಇನ್ನೂ ಹೆಚ್ಚು ಡೀಟೇಲ್ಸನ್ನು ಪಡ್ಕೊಳ್ಬೇಕಿತ್ತು ಪೊಲೀಸ್ನವರು. ಏನಂದರೆ ಭಾಳ ಸರಳವಾದ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ಆಯ್ತಲ್ಲ. ಸೊ ಸೌಜನ್ಯ ಯಾರು, ನೀನು ಆಕೆಯನ್ನು ಯಾವಾಗ ನೋಡಿದೆ, ನೀನು ಆ ದಿನ ಏನು ಮಾಡ್ತಾ ಇದೆ, ಆ ಸಮಯದಲ್ಲಿ ಎಷ್ಟು ದಿನದಿಂದ ಆಕೆಯನ್ನು ಗಮನಿಸ್ತಾ ಇದೆ ಅಂಥದ್ದು ಯಾವುದೂ ಕೂಡ ಈ ಒಂದು ತೀರ್ಪನ್ನು ನೋಡಿದಾಗ ಅಂಥ ಯಾವುದೇ ಥರನಾದ ಒಂದು ವಿಷಯ ಇಲ್ಲ ಇಲ್ಲಿ. ಏಕೆಂದರೆ ಹೇಳಿಕೆ ಕೊಟ್ಟಂಥ ವ್ಯಕ್ತಿಯನ್ನು ಮತ್ತೆ ಹೆಚ್ಚು ಹೇಳಿಕೆಗೆ ಒಳಪಡಿಸ್ತಾರೆ. ಸತ್ಯ ಅದರಲ್ಲಿ ಅಡಗಿದೆ ಅಂತ ಪೊಲೀಸ್ನವ್ರಿಗೆ ಪ್ರಾಮಾಣಿಕವಾಗಿ ಅನಿಸಿದ್ರೆ ಓಕೆ, ನೀನು ಆ್ಯಕ್ಚುಲಿ ಅಂದರೆ ಯಾವ ಥರನಾಗಿ ಈಕೆ ಯಾವ ಧೈರ್ಯವನ್ನು ನೀನು ತೋರಿಸ್ದೆ, ಯಾಕೆಂದರೆ ಅದು ದಟ್ಸ್ ಐ ಥಿಂಕ್ ಅ ಪಬ್ಲಿಕ್ ವೇ ಅಲ್ಲ. ಸೊ ಇಂಥ ಸಮಯದಲ್ಲಿ ನೀನು ಎಷ್ಟು ದಿನ ಒಂದು ನೋಡ್ತಿದ್ದೆ ಅಲ್ಲಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳಬೇಕಾಗತ್ತೆ. ಆ್ಯಂಡ್ ಎರಡನೇದೇನಾಗತ್ತೆ ಅಂದರೆ ಅವರು ಪೊಲೀಸ್ನವ್ರು ಕೊಡ್ತಿರೋ ಟೈಮ್ ಲೈನ್ಗೂ ಸೌಜನ್ಯ ಅವರ ತಂದೆ ಮತ್ತು ಬೇರೆ ಉಳಿದೆಲ್ಲ ವ್ಯಕ್ತಿಗಳು ಹೇಳಿದ್ದಕ್ಕೂ ಮ್ಯಾಚ್ ಆಗೋದೇ ಇಲ್ಲ. ಆ್ಯಂಡ್ ಇನ್ನೊಂದೇನಾಗುತ್ತೆ ಅಂದರೆ ಸೌಜನ್ಯ ಅವರ ತಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಎವಿಡೆನ್ಸ್ನಲ್ಲಿ, ಈ ಸಂತೋಷ್ ರಾವ್ಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇರೋ ಕಾಣೋದಿಲ್ಲ, ಬೇರೆ ಯಾರನ್ನೋ ಬಚಾವ್ ಮಾಡಲಿಕ್ಕೆ ಈತನನ್ನು ತಂದು ನಿಲ್ಲಿಸಿದ್ದಾರೆ ಅಂತ ಅನಿಸುತ್ತೆ ಅಂತ ಅವ್ರು ಹೇಳಿದ್ದಾರೆ. ಆ್ಯಂಡ್ ಹೇಳಲಿಕ್ಕೆ ಐ ಥಿಂಕ್ ಬಲವಾದ ಕಾರಣಗಳು ಕಾಣಿಸುತ್ತೆ ಜಡ್ಜ್ಮೆಂಟ್ನಲ್ಲಿ. ಏನಂದರೆ ಇವ್ರು ಹೇಳೋ ಹಾಗೆ, ಪೊಲೀಸ್ನವ್ರು ಹೇಳೋ ಹಾಗೆ ಆತ ಸೌಜನ್ಯ ಶಾಲೆ ಮುಗಿಸಿ ಮನೆಗೆ ಹೋಗೋ ದಾರಿನಲ್ಲಿ ನಡುವೆ ಈತ ಒಂದು ವೇಳೆ ಆಕೆಯನ್ನು ಹಿಡಿದು ಬಲವಾಗಿ ಎಳೆದುಕೊಂಡು 400 ಮೀಟ್ರ್ ದೂರ ಎಳೆದುಕೊಂಡು ಹೋಗಿ ರೇಪನ್ನು ಮಾಡಿ ಅಲ್ಲಿ ಆಕೆಯನ್ನು ಒಂದು ಕುತ್ತಿಗೆ ಇಸಿಗಿ ಸಾಯಿಸಿದ್ರೆ ಬಾಡಿಯಲ್ಲಿರುತ್ತೆ.
ಬಟ್ ಆ ಸಮಯದಲ್ಲಿ ಬಾಡಿಯಲ್ಲಿ ಬಿಸಾಕಿದ್ರೆ ಅವರು ತಂದೆ ಮತ್ತೆ ಆ್ಯಕ್ಚುಲಿ ಅನೇಕ ಜನ ಅಲ್ಲಿ ಆ ಜಾಗದಲ್ಲೆಲ್ಲ ಹುಡುಕಾಡಿದ್ದಾರೆ, ಯಾವ ಬಾಡಿನೂ ಕೂಡ ಸಿಕ್ಕಿಲ್ಲ ಆಯ್ತಲ್ಲ. ಸೊ ನಂತರ ಸಡನ್ನಾಗಿ ಸಿಗುತ್ತೆ ಬಾಡಿ. ಸೊ ಈ ಒಂದು ಪ್ರಕರಣದಲ್ಲಿ ಈ ಕನಿಷ್ಠ ಒಂದು ಸಂತೋಷ್ ರಾವ್ನ ಹಾಕ್ಸ್ಲಿಕ್ಕೆ ಬೇಕಾದ ಕನಿಷ್ಠ ಲಿಂಕ್ ಕೂಡ ಸಿಗೋದಿಲ್ಲ. ಸೊ ಬೇರೆ ಯಾವುದೋ ವ್ಯಕ್ತಿಯನ್ನ ಪೊಲೀಸ್ ಇಲಾಖೆ ಇಷ್ಟೊಂದು ವಿಗರಸ್ ಆಗಿ ಕರ್ಕೊಂಬಂದು ಮಾಡಿರೋದ್ರಿಂದ ಏನನ್ಸುತ್ತೆ ಅಂದರೆ ಪೊಲೀಸ್ ಇಲಾಖೆಗೆ ಪ್ರಾಬಬ್ಲಿ ಗೊತ್ತಿದೆ ಬೇರೆ ಯಾರೋ ಇನ್ವಾಲ್ವ್ ಆಗಿದ್ದಾರೆ ಇಲ್ಲಿ, ಅವರನ್ನು ಬಚಾವ್ ಮಾಡಲಿಕ್ಕೆ ಇಂಥ ಒಬ್ಬ ಅಮಾಯಕನನ್ನು ತೊಗೊಂಬಂದು ಆ್ಯಕ್ಚುಲಿ ಸೇರಿಸ್ಬೇಕಾಗತ್ತೆ, ಸಿಲುಕಿಸ್ಬೇಕಾಗತ್ತೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಮೇಲ್ನೋಟಕ್ಕಲ್ಲ, ಬಲವಾಗಿ ಅನ್ಸುತ್ತೆ ತೀರ್ಪನ್ನು ಓದಿದ ನಂತರ. ಸರ್, ಇದನ್ನು ನೋಡಿದಾಗ ಒಂದು ಸ್ಪಷ್ಟನೆ ಸಿಗುತ್ತೆ, ಏನಂದ್ರೆ ಆ ಸ್ಪಾಟಲ್ಲಿ ಆಗಿಲ್ಲ, ಎಲ್ಲೋ ಆಗಿ ದೇಹನಲ್ಲಿ ತಂದು ಹಾಕಿರಬಹುದು. ಆ ರೀತಿ ಅಂತ ಒಂದು ಆ್ಯಕ್ಚುಲಿ ಸಂಶಯವೇ ಬರುತ್ತೆ. ಯಾಕೆ ಅಂದರೆ ನೀವು ಮ್ಯಾಚ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸ್ವತಃ ಒಂದು ಮೃತಳ ತಂದೆ ಸುಳ್ಳನ್ನು ಯಾಕೆ ಹೇಳ್ತಾರೆ ನ್ಯಾಯಾಲಯಕ್ಕೆ? ಆ್ಯಂಡ್ ಎರಡನೇದೇನೆಂದರೆ ಹಲವಾರು ಜನ ಆ ಜಾಗದಲ್ಲಿ ಸರ್ಚ್ ಮಾಡಿದಾಗ ಯಾವುದೇ ಒಂದು ಬಾಡಿ ಇರಲಿಲ್ಲ ಅಲ್ಲಿ. ಸೊ ಈಗ ಸಂತೋಷ್ ರಾವ್ ಒಂದು ವೇಳೆ ಪೊಲೀಸ್ನವ್ರು ಹೇಳೋ ಹಾಗೆ ಆ ಕೃತ್ಯ ನಡೆಸಿದ್ರೆ ಬಾಡಿಯನ್ನು ಬಿಟ್ಟು ಆತ ಮುಗ್ದೋಯ್ತು, ಆತನ ಬಾಡಿ ಜೊತೆ ಆತನ ಅಧ್ಯಾಯ ಮುಗ್ದೋಗಿದೆ. ಬಾಡಿಯಲ್ಲಿ ಸಿಗಬೇಕಿತ್ತು ಅವ್ರು ಹುಡುಕ್ದಾಗ, ಅವ್ರು ಹುಡುಕಿದ ಸಮಯದಲ್ಲಿ ಬಾಡಿಯಲ್ಲಿ ಸಿಗೋದಿಲ್ಲ. ಬಟ್ ಎಲ್ಲೋ ಕತ್ತನಲ್ಲಿ ಕುಳಿತಿದ್ದವನ್ನ ಹಿಡ್ಕೊಂಬಂದು ಹೊಡೆದು ಪೊಲೀಸ್ನವರು ತಪ್ಪೊಪ್ಪಿಗೆ, ಇದು ಬಹಳ ಸಿನಿಮೀಯ ಅಂತ ಅನ್ಸುತ್ತೆ. ಆ್ಯಂಡ್ ಪೊಲೀಸ್ನವರು ಸಾಧಾರಣ ದಕ್ಷತೆಯನ್ನು ತೋರಿಸಿದ್ರೆ, ಪ್ರಾಮಾಣಿಕತೆಯನ್ನು ಮೆರೆದಿದ್ರೆ ಖಂಡಿತ ಈತನ ವಿರುದ್ಧ ಕೇಸ್ ಮಾಡ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಸರಿ, ಇನ್ನೊಂದು ಈ ವಿಚಾರದಲ್ಲಿ ಮೆನ್ಷನ್ ಆದಾಗ ಅವನಿಗೆ ಫಿಮೋಸಿಸ್ ಅನ್ನೋ ಕಾಯಿಲೆ ಇರುತ್ತೆ, ಲೈಂಗಿಕ ಕ್ರಿಯೆ ನಡೆಸಬಹುದು, ಆದರೆ ಲೈಂಗಿಕ ಕ್ರಿಯೆ ನಡೆಸೋ ಸಂದರ್ಭದಲ್ಲಿ ಆತನಿಗೆ ವಿಪರೀತವಾದ ಪೇನ್ ಬರುತ್ತೆ ಪ್ರೈವೇಟ್ ಪಾರ್ಟ್ನಲ್ಲಿ ಅಂತೇಳಿ, ಜೊತೆಗೆ ಪ್ರೈವೇಟ್ ಪಾರ್ಟ್ನಲ್ಲಿ ಗಾಯ ಆಗುತ್ತೆ ಅಂತೇಳಿ ವೈದ್ಯರು ರಿಪೋರ್ಟ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಿಂದ ಅದೇ ವೈದ್ಯರು ಹೇಳ್ತಾರೆ, ಡಾಕ್ಟರ್ ಆದಮ್ ಹಾಗೆ ಮಹಾಬಲ್ ಶೆಟ್ಟಿ ಇಬ್ಬರು ಹೇಳ್ತಾರೆ ಆತನ ಪ್ರೈವೇಟ್ ಪಾರ್ಟ್ನಲ್ಲಿ ಯಾವುದೇ ಗಾಯ ಇರಲಿಲ್ಲ ಅಂತ. ಅಂದರೆ ಏನರ್ಥ ಇದು, ಹೇಗೆ? ವೆಲ್, ಇದಕ್ಕೆ ಸಂಬಂಧಪಟ್ಟ ಸೈನ್ಸ್ ಇಸ್ ನಾಟ್ ಸೋ ಸರ್ಟೈನ್. ಸೊ ಆ ಒಂದು ಕಾರಣಕ್ಕೆ ಆತನನ್ನು ಅಕ್ವಿಟ್ ಮಾಡಿಲ್ಲ ಈ ಪ್ರಕರಣದಲ್ಲಿ. ದಟ್ ಈಸ್ ಇನ್ಸಿಡೆಂಟಲ್ ಅಷ್ಟೇ. ಆ್ಯಂಡ್ ಸೊ ಈಗ ನೀವೇನು ಹೇಳಿದ್ರಿ ಆ ಥಿಯರಿ, ದಟ್ ಈಸ್ ಆಲ್ ಅನ್ಟೆಸ್ಟೆಡ್. ಸೊ ವೆರಿ ಆ್ಯಂಡ್ ಕಾನೂನು ಇದಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋದಿಲ್ಲ. ದಿಸ್ ಥಿಯರಿ ದಟ್ ಫೆಮೋಸಿಸ್ ಇರೋ ಕಾರಣಕ್ಕೆ ಆತನ ಸ್ಕಿನ್ ಅಬ್ರೇಷನ್ ಆಗುತ್ತೆ, ದಟ್ ಈಸ್ ಅನ್ ಅನ್ಟೆಸ್ಟೆಡ್ ಥಿಯರಿ. ಸೊ ಆ ಒಂದು ಕಾರಣಕ್ಕೆ ಆತನ ಅಕ್ವಿಟ್ ಮಾಡಿರುವಂಥದ್ದಲ್ಲ, ಇಟ್ಸ್ ಇನ್ಸಿಡೆಂಟ್ಲಿ ಇಟ್ಸ್ ಅನ್ ಅಬ್ಸರ್ವೇಷನ್. ನ್ಯಾಯಾಧೀಶರು ಅದ್ರ ಬಗ್ಗೆ ಅಬ್ಸರ್ವೇಷನ್ನ ಮಾಡಿದ್ದಾರೆ. ಆ ಒಂದು ಕಾರಣವನ್ನು ಅವರು ಆಧಾರವಾಗಿ ಇಟ್ಕೊಂಡು, ಆ ಒಂದು ಅಂಶವನ್ನು ಆಧಾರವಾಗಿ ಇಟ್ಕೊಂಡು ಆತನ ಅಕ್ವಿಟ್ ಮಾಡಿಲ್ಲ. ಸೊ ಅದನ್ನ ಇಟ್ಸ್ ಇನ್ಸಿಡೆಂಟ್ಲಿ ಇಟ್ ಹಸ್ ಕಮ್ ಔಟ್. ಇನ್ನೊಂದು ವಿಚಾರ, ನಾನು ಇಂಟರ್ವ್ಯೂ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಕೇಳಿದೆ, ಆಕೆಯ ನೈಲ್ಸ್ ಎಲ್ಲ ಅಥವಾ ಆಕೆಯ ಉಗ್ರಲ್ಲಿ ಚರ್ಮ ಅಂತ ಏನಾದರೂ ಒಂದು ಸಿಗಬೇಕಿತ್ತು, ಆದರೆ ಏನೂ ಸಿಕ್ಕಿಲ್ಲ, ಯಾಕೆ, ಏನಾಗಿರಬಹುದು ಅಂತ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಕೆ ಈಗ ಸೊ ಈತನ ಒಂದು ಹೈಟನ್ನು ನೀವು ಗಮನಿಸಿದ್ರೆ, ಆಕೆಯ ಹೈಟನ್ನು ಗಮನಿಸಿದ್ರೆ, ಸೊ ಪೊಲೀಸ್ ಥಿಯರಿ ಏನಂದರೆ ಈತ ರೋಡ್ನಲ್ಲಿ ಆಕೆಯನ್ನು ಹಿಡಿದು 400 ಮೀಟರ್ವರೆಗೆ ಎಳ್ಕೊಂಡು ಹೋಗಿದ್ದಾನೆ ಅಂತ. ಸೊ ಈ ರೀತಿ ಒಬ್ಬ ವ್ಯಕ್ತಿ ಇನ್ನೊಂದು ಹುಡುಗಿಯನ್ನು ಎಳ್ಕೊಂಡು ಹೋಗುವಂಥ ಸಮಯದಲ್ಲಿ ಖಂಡಿತ ಸ್ಕ್ರ್ಯಾಚ್ ಮಾರ್ಕ್ಸ್ ಏನಾದರೂ ಆಗಿರೋ ಸಾಧ್ಯತೆ ಇರ್ತಿತ್ತು. ಬಟ್ ಫೊರೆನ್ಸಿಕ್ ಟೆಸ್ಟಲ್ಲಿ ಏನು ಗೊತ್ತಾಗಿದೆ ಅಂದರೆ ನೈಲ್ನಲ್ಲಿ ಸ್ಕ್ರ್ಯಾಚ್, ಆ ಒಂದು ಸ್ಕಿನ್ ರೆಸಿಡ್ಯೂ, ಏಕೆಂದರೆ ಆ ಸ್ಕಿನ್ ಬಂದು ನಿಮಗೆ ಗೊತ್ತಿದೆ ತುಂಬ ಪದರ ಇರುತ್ತೆ ಒಂದು ಸ್ಕಿನ್ನಲ್ಲಿ, ಭಾಳ ಒಂದು ಮೇಲ್ಗಡೆ ಇರುವಂಥ ಪದರ ಭಾಳ ಸುಲಭವಾಗಿ ಸ್ಕ್ರ್ಯಾಚ್ ಮಾಡಿದಾಗ ನೈಲಿಗೆ ಸೇರಿಕೊಳ್ಳುತ್ತೆ. ಸೊ ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ ಇಸ್ ಆಕೆ ಈತನ ದೇಹವನ್ನು ಪರ್ಚಿರ್ತಿದ್ಲು ಅಂತ. ಪರ್ಚಿರ್ತಿದ್ರೆ ಸೊ ಆಕೆಯ ನೈಲ್ನಲ್ಲಿ ರೆಸಿಡ್ಯೂ ಕಾಣಿಸ್ಬೇಕಿತ್ತು, ಅಂಥದ್ದೇನೂ ಇಲ್ಲ. ಸೊ ದೆನ್ ದಟ್ ಅಗೇನ್ ಸಪೋರ್ಟ್ಸ್ ಅ ಥಿಯರಿ ದಟ್ ಹೆಚ್ಚು ಜನ ಸೇರಿಕೊಂಡು ಈಗೇನಾಗುತ್ತೆ ಅಂದರೆ ನೈಲ್ ಈಗ ಒಂದು ಯಾರೋ ಪ್ರೊಫೆಷನಲ್ಸೇ ಮಾಡ್ದಂಗಿದೆ. ಸೊ ನೈಲ್ ಬೈಟ್ಗೆ ನೈಲ್ ಮಾರ್ಕ್ಸ್ ಒಳಗಾಗಬಾರ್ದು ಅಂದರೆ ಏನು ಮಾಡಬೇಕು? ಕೈಯನ್ನು ದೂರದಲ್ಲೇ ಇಟ್ಕೋಬೇಕು. ಅದಕ್ಕೆ ಒಬ್ರಿಗಿಂತನೂ ಹೆಚ್ಚು ಜನ ಸೇರಿಕೊಳ್ಬೇಕು. ಸೊ ಆ ಥರನಾದ ಕೃತ್ಯ ನಡೆದಿದೆ ಅಂತ ಅನಿಸುತ್ತೆ ಇಲ್ಲಿ. ಸೊ ಸಂತೋಷ್ ರಾವ್ ಒಂದು ಮೇಲೆ ಮಾರ್ಕ್ಸ್ ಆಗಿತ್ತು, ಬಟ್ ಆತನನ್ನು ಜನರೇ ಕೆಲವರು ಹಿಡ್ಕೊಂಬಂದು ಅದೇ ಈ ಸಂಶಯಾಸ್ಪದ ಅಂತಾರಲ್ಲ, ಆ ಸಂಶಯಾಸ್ಪದ ಆದ ಅರ್ಥವೇ ಏನೂ ಗೊತ್ತಾಗ್ತಿಲ್ಲ. ಯಾರೋ ಒಬ್ಬ ಕುಳಿತಿದ್ರೆ ಅವನ್ನ ಹೇಗೆ ಎಳ್ಕೊಂಬಂದು ನೀವು ಪೊಲೀಸಿಗೆ ಒಪ್ಪಿಸ್ತೀರಿ? ಅರ್ಥವೇ ಆಗೋದಿಲ್ಲ. ಎಳ್ಕೊಂಬಂದಂಥ ವ್ಯಕ್ತಿಗಳ ಉದ್ದೇಶ ಏನಿತ್ತು? ಅವರು ಯಾತಕ್ಕೆ ಈ ವ್ಯಕ್ತಿಯನ್ನು ಎಳ್ಕೊಂಬಂದು ಕೊಂಡಿಸ್ತಾರೆ? ಆ್ಯಂಡ್ ಅವರು ಸೌಜನ್ಯ ಅವರ ತಂದೆ ಹೇಳ್ತಿರೋವಂಥದ್ದು ಆತ ಯಾರು ಆ ಒಂದು ಏರಿಯಾದಲ್ಲಿ ಇರೋವಂಥವನೇ ಅಲ್ಲ ಅಂತ, ನೋಡೇ ಇಲ್ಲ ಅಂತ. ಸೊ ಈ ಎಳ್ಕೊಂಬಂದಂಥವ್ರ ಮೋಟಿವ್ ಏನು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಿತ್ತು ಚೆನ್ನಾಗಿ. ನೀವು ನಿಮಗೂ ಈ ವ್ಯಕ್ತಿಗೂ ಏನು ಸಂಬಂಧ? ಇವ್ನು ಹೆಂಗೆ ಎಳ್ಕೊಂಬಂದ್ರಿ? ಆ್ಯಂಡ್ ಅವ್ನು ಮಾಡಿದ್ದಾದ್ರೂ ಏನು? ಅವ್ನ ಪಾಡ್ಗೆ ಅವ್ನು ಕುಳ್ತಿದ್ದಾನೆ, ಯಾರಿಗೂ ತೊಂದರೆ ಮಾಡ್ತಿರಲ್ಲ, ಕತ್ಲಲ್ಲಿ ಕುಳ್ತಿದ್ದ.
ಅವನ ಮೇಲೆ ನೀವು ಎಳ್ಕೊಂಬಂದು ಪೊಲೀಸ್ನವ್ರಿಗೆ ಒಪ್ಸಿದ್ದಾದ್ರೂ ಯಾಕೆ? ಅಂದರೆ ಏನಿದು ಸ್ವಲ್ಪ ಭಾಳ ಸಿನಿಮೀಯ ಅಂತ ಅನಿಸುತ್ತೆ. ಓಕೆ ಸರ್, ಮತ್ತೊಂದು ಆ ಘಟನೆ ನಡೆದಿಂದ ಸ್ವಲ್ಪ ದೂರ ಅಷ್ಟೇ, ಕೆಲವೇ ಕಿಲೋಮೀಟರ್ ಹಿಂದೆ ಒಂದು CC ಕ್ಯಾಮ್ರಾ ಇದೆ ಅಲ್ಲಿ. ಆದರೆ ಅಲ್ಲಿಯ ಫೂಟೇಜಸ್ ಅನ್ನ ತೆಗೆದುಕೊಂಡಿಲ್ಲ ಪೊಲೀಸರು ಅಂತ. ಅದು ತಗೊಂಡಿದ್ರೆ ಈ ಪ್ರಕರಣದಲ್ಲಿ ಒಂದು ಪ್ರಮುಖ ಸಾಕ್ಷಿ ಆಗ್ತಿತ್ತಾ ಅಥವಾ ಒಂದು ಒಳ್ಳೆ ಸ್ಪಷ್ಟನೆ ಸಿಗ್ತಿತ್ತಾ? ಹೌದು. ಸೊ ಪೊಲೀಸ್ನವರು ಮಾಡಬೇಕಾದಂಥ ಒಂದು ಬೇಸಿಕ್ ಕೆಲಸ ಅದು. ಯಾತಕ್ಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಸಿಗ್ತಾ ಇಲ್ಲ ಪೊಲೀಸ್ ಇಲಾಖೆ ಅಂತ. ಸೊ ಇಲ್ಲಿ ಮೇಲ್ನೋಟಕ್ಕೆ ಅಂತ ಅಲ್ಲ, ಒಂದು ಭಾಳ ಬಲವಾಗಿ ಅನಿಸುತ್ತೆ ಯಾರನ್ನೋ ಬಚಾವ್ ಮಾಡಲಿಕ್ಕೆ ಈ ಸಂತೋಷ್ ರಾವ್ನ ವ್ಯಕ್ತಿಯನ್ನು ತೆಗೆದು ತಗಲಾಕಿದ್ದಾರೆ ಅಂತ. ಆ್ಯಂಡ್ ಈ ಪ್ರಕರಣವನ್ನು ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಹೋರಾಟ ಮಾಡ್ತಿರುವಂಥ ವ್ಯಕ್ತಿಗಳಿಗೆ ನಾನು ಹೇಳಲಿಕ್ಕೆ ಏನು ಬಯಸ್ತೀನಿ ಅಂದರೆ, ಈ ದೇಶದಲ್ಲಿ ಭ್ರಷ್ಟಾಚಾರ ತುಂಬ ಮಿತಿ ಮೀರಿ ಹೊರಟೋಗಿದೆ. ದಯವಿಟ್ಟು ಇವ್ರು ಮಾಡುವಂಥ ಹೋರಾಟದಲ್ಲಿ ಎಕ್ಸ್ ಮಾಡಿ ವೈ ಮಾಡಿ ಅಂತ ಹೇಳ್ಕೊಡೋದು. ಎಕ್ಸ್ ಮಾಡಿದ ನಂತರ ವೈ ಮಾಡಿ ಝಡ್ ಮಾಡಿ ದಯವಿಟ್ಟು ಸಪ್ಪಿತರಿಗೆ ಶಿಕ್ಷೆಯನ್ನು ಕೊಡಿಸುವ ಕೆಲಸ ಮಾಡಿಸಿ ಅಂತ. ಯಾಕೆಂದರೆ ಈಗ 2012ರಿಂದ 2023ನಲ್ಲಿದ್ದೀವಿ. 11 ವರ್ಷಗಳ ಕಾಲ ತುಂಬ ಸಮಯ ಹೊರಟೋಗಿದೆ. ಕಾನೂನಿಗೆ ತನ್ನದೇ ಆದ ಮಿತಿಯಲ್ಲಿ ಏನಾದರೂ ಮಾಡೋದೇ ಆದರೆ ಭಾಳ ಬೇಗನೆ ಸರ್ಕಾರ ಮಾಡಬೇಕಾಗತ್ತೆ. ಓಕೆ ಸರ್, ಈಗ ಅವ್ರ ಫ್ಯಾಮಿಲಿಯವರು ಒಂದು 3 ಜನರ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಇವರು ಆರೋಪಿಗಳು ಅಂತ. ಅವರ ವಿರುದ್ಧ ಸರಿಯಾದ ರೀತಿಯಲ್ಲಿ ತನಿಖೆ ಆದಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಏನಾದರೂ ಸ್ಪಷ್ಟನೆ ಇದೆ ಜಜ್ಮೆಂಟ್ ಕಾಪಿಲಿ? ವೆಲ್, ಫಸ್ಟ್ ಆಫ್ ಆಲ್ ಈ ಸಂತೋಷ್ ರಾವ್ನ ಯಾರು ಎಳ್ಕೊಂಡು ಅವನಿಗೆ ಆ ಜಗ್ಗಾಟದಲ್ಲಿ ಅವನ ಮೇಲೆ ಮಾರ್ಕ್ಸ್ ಎಲ್ಲ ಆಗುತ್ತೆ, ಪೊಲೀಸ್ನವ್ರ ಬಳಿ ಹೋಗಿದ್ದಾರೆ, ಅವ್ರ ಕಡೆ ಫಿಂಗರ್ ಪಾಯಿಂಟ್ ಮಾಡಿ ಪ್ರಶ್ನೆ ಕೇಳಬೇಕಾಗತ್ತೆ. ಅವ್ರು ಯಾತಕ್ಕೆ ಈತನನ್ನು ಕರ್ಕೊಂಬಂದು ಪೊಲೀಸ್ನವ್ರಿಗೆ ಒಪ್ಸಿದ್ರು ಅಂತ. ಸೊ ತನಿಖೆಯನ್ನು ಬಟ್ ಏನನ್ಸುತ್ತೆ, ಯಾರನ್ನೋ ಮುಚ್ಚಾಕ್ಲಿಕ್ಕೆ ಸಂತೋಷ್ ರಾವ್ನ ಒಳಪಡಿಸಿದ್ದಾರೆ ಅಂತ ಅನಿಸುತ್ತೆ. ಬಟ್ ಯಾರು ಇರ್ಬೋದು ಅದು ಅನ್ನೋಂಥದ್ದಕ್ಕೆ ಇನ್ನೂ ಬಲವಾದ ತನಿಖೆ ಬೇಕಾಗತ್ತೆ. ಆ್ಯಂಡ್ ಇವರು ಬಲವಾದ ಒಂದು ಎವಿಡೆನ್ಸ್ ಅನ್ನುವಂಥದ್ದನ್ನು ಕೊಡ್ಲಿಕ್ಕೆ ಆಗ್ತಿಲ್ಲ. ಸೊ ಇವರು ಸೌಜನ್ಯ ಅವ್ರ ತಂದೆ ಕೋರ್ಟ್ಗೆ ಹೇಳಿರುವಂಥದ್ದು, ಅವ್ರ ಕಿವಿಗೆ ಬಿದ್ದಂಥದ್ದು ಏನಂದರೆ, ಈ 3 ಬೇರೆ ಬೇರೆ ವ್ಯಕ್ತಿಗಳು ಬೈಕ್ನಲ್ಲಿ ಮಾತನಾಡ್ತಾ ಇದ್ರು, ಈ ಜಾಗದಲ್ಲಿ 1 ಗಂಟೆ ಸಮಯದಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ಅವರನ್ನು ಕರೆದು ಆ್ಯಕ್ಚುಲಿ ಕೇಳೋ ಪ್ರಯತ್ನ ಸ್ವಲ್ಪ ಮಾಡಿದ್ದಾರೆ. ಬಟ್ ಇನ್ನೂ ಹೆಚ್ಚು ದೊಡ್ಡ ಮಟ್ಟದ ಪ್ರಯತ್ನ ಆಗಬೇಕಿತ್ತು. ನೀವು ಯಾರು, ನೀವು ಈ ಜಾಗದಲ್ಲಿ ಯಾತಕ್ಕಿದ್ರಿ, ಆ ಸಮಯದಲ್ಲಿ ಯಾವುದ್ರ ಬಗ್ಗೆ ಮಾತನಾಡ್ತಿದ್ರಿ, 1 ಗಂಟೆ ಸಮಯದಲ್ಲಿ ಒಂದು 3-4 ಜನ ಇದ್ದಂಥವ್ರು ಬೈಕ್ನಲ್ಲಿ ಯಾವ ವಿಚಾರವಾಗಿ ಮಾತನಾಡ್ತಿದ್ರು, 1 ಗಂಟೆ ಸಮಯದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಮತ್ತು ನಿಮ್ಮ ಆ್ಯಂಟಿಸಿಡೆಂಟ್ಸ್ ಏನು ಆಯ್ತಲ್ಲ, ನಿಮ್ಮ ಚಲನ ಒಂದು ಏನಿತ್ತು ಬೇರೆ ಬೇರೆ ದಿನಗಳಲ್ಲಿ, ಅದ್ರ ಬಗ್ಗೆ ಎಲ್ಲ ಐ ಥಿಂಕ್ ಬೇಕಂತಲೇ ಸಾಧಾರಣ ಪ್ರಯತ್ನ ಮಾಡಿದ್ದಾರೆ. ಈಗೇನಾಗಿದೆ, ಆ 3 ವ್ಯಕ್ತಿಗಳ ವಿಚಾರವಾಗಿ ಅವರು ಕೋರ್ಟ್ಗೆ ಹೋಗಿದ್ರು, ಅವರನ್ನು ಸಮನ್ ಮಾಡೋ ಕೆಲಸವೆಲ್ಲ ನಡೆದಿತ್ತು. ಬಟ್ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಅಂತ ಹೇಳಬೇಕಾಗತ್ತೆ. ಆ್ಯಂಡ್ ಆಲ್ ಸೆಡ್ ಆ್ಯಂಡ್ ಡನ್, ಇವರು ಒಂದು ಮೃತಳ ತಂದೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಾಗ ಅದನ್ನು ತುಂಬ ಬಲವಾಗಿ ತುಂಬ ಸೀರಿಯಸ್ ಆಗಿ ಸರ್ಕಾರ ಪರಿಗಣಿಸಬೇಕಿತ್ತು. ಅದನ್ನು ಮಾಡದೇ ಇರುವಂಥದ್ದು ಐ ಥಿಂಕ್ ಅನಿಸುತ್ತೆ ಇಲ್ಲಿ ಬೇಕಂತಲೇ ಒಂದು ದಿಕ್ಕು ತಪ್ಪಿಸುವ ಕೆಲಸ ನಡೆದಿದೆ ಅಂತ. ಓಕೆ ಸರ್, ಇನ್ನೊಂದು ವಿಚಾರ, ಇಲ್ಲಿ ಪೋಸ್ಟ್ ಮಾರ್ಟಮ್ ಯಾಕೆ ಸರಿಯಾದ ರೀತಿ ನಡೆದಿಲ್ಲ ಅಂದಾಗ ಡಾಕ್ಟರ್ ಕೊಟ್ಟ ಉತ್ತರ ಬ್ಯಾಡ್ ಲೈಟ್, ಸರಿಯಾದ ರೀತಿ ಲೈಟ್ ಇರಲಿಲ್ಲ ಅಂತ. ನಾನು ಒಂದು ಪ್ರಶ್ನೆ ಅಂದರೆ, ಈ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಎಲ್ಲ ಯಾವ ರೀತಿಯಾಗಿ ನಡೆಯುತ್ತೆ ಅಂತ, ಹೇಗೆ? ವೆಲ್, ಈಗ ಒಂದು ಕ್ರೈಮ್ ನಡೆದಿದೆ. ಕ್ರೈಮ್ ನಡೆದ ಮೇಲೆ ಏನಾಗಿದೆ, ನೆಕ್ಸ್ಟು ಆ ಒಂದು ಮೃತಳ ದೇಹ ಒಂದು ಕಡೆ ಕಂಡಿದೆ. ಇಲ್ಲಿ ಪ್ರಮುಖವಾದ ವಿಚಾರ ಏನಂದರೆ, ಮೃತಳ ದೇಹ ಸಿಕ್ಕಿರುವಂಥದ್ದು ಈತ ತಪ್ಪೊಪ್ಪಿಗೆ ಕೊಟ್ಟಿದ್ದ ಆಧಾರದ ಮೇಲೆ ಪೊಲೀಸ್ನವರು ಹೋಗಿ ಅಂಥದ್ದು ಯಾವುದೂ ಅಲ್ಲ. ಮೃತಳ ದೇಹ ಸಿಕ್ಕಿರುವಂಥದ್ದು ಅಲ್ಲಿನ ಸ್ಥಳೀಯರು ನೋಡಿ ಪೊಲೀಸ್ನವ್ರನ್ನ ಕರೆದು ಒಪ್ಸಿರುವಂಥದ್ದು. ಸೊ ಈಗಾಗಲೇ ಆ ಸಮಯದಲ್ಲಿ ಪೊಲೀಸ್ನವ್ರು ಆಗಲೇ FIR ಅದು ಮಾಡಿದರು ಮಿಸ್ಸಿಂಗ್ ಅಂತ. ಸೊ ಮಿಸ್ಸಿಂಗ್ ಅಂತ ಅಷ್ಟೇ, ಡೆತ್ ಅಂತಲ್ಲ ಅಥವಾ ರೇಪ್ ಅಂತಲ್ಲ. ನಂತರ ಅದನ್ನು ಒಂದು FIRನ ಎಸ್ಕಲೇಟ್ ಮಾಡಿ ರೇಪ್ ಚಾರ್ಜು ಮತ್ತು ಡೆತ್ತನ್ನೆಲ್ಲ ಹಾಕಿದ್ದಾರೆ. ಸೊ ಇದು ಕ್ರೈಮ್, ಈಗಾಗಲೇ ಕ್ರೈಮ್ ರಿಜಿಸ್ಟರ್ ಆಗಿರೋದ್ರಿಂದ ಒಂದು ದೇಹವನ್ನು ಒಂದು ಗಮನಿಸಿದ ಕೂಡಲೇ ಅದಕ್ಕೊಂದು ಟೀಮ್ ಅಂತಿರುತ್ತೆ, ಫೋರೆನ್ಸಿಕ್ ಟೀಮ್ ಅಂತಿರುತ್ತೆ. ಆ ಟೀಮನ್ನು ಕರೆಸ್ತಾರೆ, ಅದರಲ್ಲಿ ಕ್ಯಾಮ್ರಾಮೆನ್ ಕೂಡ ಇರ್ತಾರೆ. ಸೊ ಕ್ಯಾಮ್ರಾಮೆನ್ನು ಆ್ಯಕ್ಚುಲಿ ಒಂದು ಡೇ ಲೈಟ್ನಲ್ಲಿ ಫೋಟೋ ಹಿಡಿಲಿಕ್ಕೆ ಸುಲಭ ಆಗುತ್ತೆ. ಬಟ್ ಇಫ್ ಇಟ್ ಈಸ್ ನಾಟ್ ಡೇ ಲೈಟ್, ಕ್ಯಾಮ್ರಾಮೆನ್ಗೆ ಆರ್ಟಿಫಿಷಿಯಲ್ ಲೈಟ್ ಇದ್ದೇ ಇರುತ್ತೆ. ಆ್ಯಂಡ್ ಅವರು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಲ್ಲ ಫುಲ್ಲು ಸೀಲ್ ಮಾಡ್ತಾರೆ. ಆ ಒಂದು ಪ್ಲೇಸ್ ಆಫ್ ಆ್ಯಕ್ಚುಲಿ ಎಲ್ಲಿ ಬಾಡಿ ಸಿಕ್ಕಿದೆ ಅಲ್ಲಿ ಫಸ್ಟ್ ಸೀಲ್ ಮಾಡಿ, ಯಾರು ಬರ್ದಿರೋ ಹಾಗೆ ಆ್ಯಕ್ಚುಲಿ ಅದನ್ನು ಸೀಲ್ ಮಾಡಿದ ನಂತರ ಎಲ್ಲದರ ಐಟಮ್ಸನ್ನು ಒಂದು ನೋಟ್ ಮಾಡ್ಕೊಳ್ತಾರೆ. ನೋಟ್ ಮಾಡಿದ ನಂತರ ಪ್ರತಿಯೊಂದನ್ನು ಕೇರ್ಫುಲ್ಲಾಗಿ ಗ್ಲೌಸ್ ಹಾಕ್ಕೊಂಡು ಆ್ಯಂಡ್ ರಿಕವರಿ ಮಾಡಿದಾಗ ಅದನ್ನು ನೋಟ್ ಮಾಡಿ ಒಂದು ಸೀಲ್ಡ್ ಕವರ್ನಲ್ಲಿ ಹಾಕ್ತಾರೆ.
ಇದೆಲ್ಲವನ್ನು ಕೂಡ ನೆಕ್ಸ್ಟ್ ಹಾಸ್ಪಿಟಲ್ ಇರ್ಬೋದು ಅಥವಾ ಲ್ಯಾಬ್ಗೆ ತೊಗೊಂಡು ಹೋದ ಮೇಲೆ ಕೆಲವೊಂದನ್ನ ಪ್ರಿಸರ್ವ್ ಮಾಡಲಿಕ್ಕೆ ಅಡಿಟಿವ್ಸ್ ಹಾಕಬೇಕಾಗತ್ತೆ, ಆಯ್ತಲ್ಲ. ಸೊ ಇದೆಲ್ಲವೂ ಕೂಡ ನೋಟ್ ಮಾಡ್ತಾರೆ, ಇಂತಿಂಥ ಐಟಮ್ಸನ್ನು ನಾವು ರಿಕವರ್ ಮಾಡಿದ್ದೀವಿ, ರಿಕವರ್ ಮಾಡಿದ ನಂತರ ಅದನ್ನು ಈ ರೀತಿ ಶೇಖರಿಸಿಟ್ಟಿದ್ದೀವಿ ಅಂತ. ಆ್ಯಂಡ್ ಈ ಲ್ಯಾಬ್ ಏನಾಗುತ್ತೆ ಅಂದರೆ ಒಂದೇ ಜಾಗದಲ್ಲಿ ನಿಮಗೆ ಎಲ್ಲ ಲ್ಯಾಬ್ ಫೆಸಿಲಿಟೀಸ್ ಭಾರತದಲ್ಲಿ ಅಂತಲ್ಲ ವಿಶ್ವದಲ್ಲಿ ಎಲ್ಲೂ ಕೂಡ ಇರೋದಿಲ್ಲ. FSL ಕಾರಣಕ್ಕೆ ಧರ್ಮಸ್ಥಳದಲ್ಲಿ ಖಂಡಿತ FSL ಲ್ಯಾಬ್ ಇರೋದಿಲ್ಲ. ಸೊ ಆ FSL ಲ್ಯಾಬ್ಗೆ ಕಳಿಸೋದಕ್ಕೂ ಮುನ್ನ ಈ ಒಂದು ಲೋಕಲ್ ಲ್ಯಾಬ್ ಏನಿರುತ್ತೆ, ಲೋಕಲ್ ಲ್ಯಾಬ್ನಲ್ಲಿ ಇನ್ವೆಂಟ್ರಿ ಎಲ್ಲ ಮಾಡಿದ ನಂತರ ಸ್ಟೋರೇಜ್ ಮಾಡಿ ಇಂತಿಂಥದ್ದನ್ನು ಇಂತಿಂಥ ಜಾಗಕ್ಕೆ ನಾವು ಕಳಿಸ್ತಾ ಇದ್ದೀವಿ ಅಂತ ಹೇಳಿ, ಇಂಥ ವ್ಯಕ್ತಿಯ ಜೊತೆ ಕಳಿಸ್ತಾ ಇದ್ದೀವಿ ಅಥವಾ ಇಂಥ ಮೋಡ್ನಲ್ಲಿ ಕಳಿಸ್ತಿದ್ದೀವಿ ಅಂತ ನೋಟ್ ಮಾಡ್ತಾರೆ. ಆ್ಯಂಡ್ FSL ಲ್ಯಾಬ್ನಲ್ಲಿ ರಿಸೀವ್ ಮಾಡಿದಾಗ ಅದು ನೋಡುತ್ತೆ ಆ್ಯಕ್ಚುಲಿ ಯಾವ ಪಾಯಿಂಟಿಂದ ಹೊರಟಿದೆ ವಸ್ತು, ಆ ಪಾಯಿಂಟಿಂದ ಹೊರಡುವಂಥ ಸಮಯದಲ್ಲಿ ಹಾಕಿರುವಂಥ ಸೀಲ್ ಅದೇ ರೀತಿ ಇದೆ ಅಂತ ನೋಡುತ್ತೆ. ಬಟ್ ಇದು ಏನಾಗುತ್ತೆ, ಮ್ಯಾನಿಪುಲೇಟ್ ಮಾಡಬೇಕು ಅನ್ನೋಂಥವ್ರು ಎಲ್ಲಾದರೂ ಮ್ಯಾನಿಪುಲೇಟ್ ಮಾಡ್ಬೋದು. FSLಗೆ ಕಳಿಸೋದ್ರ ಮುನ್ನವೇ ಕೂಡ ತೆಗೆದು ಅದರಲ್ಲಿ ಏನಾದರೂ ಸೇರಿಸ್ಬೋದು ಅಥವಾ ಅದರಲ್ಲಿಂದ ಏನೋ ತೆಗಿಬೋದು. ಸೊ ಇಟ್ಸ್ ಆಲ್ವೇಸ್ ಪಾಸಿಬಲ್. ಸೊ ನಮ್ಮ ದೇಶದಲ್ಲಿ ಈಗ ಫಾರ್ ಇನ್ಸ್ಟೆನ್ಸ್ ಅಮೆರಿಕಾ ಅಥವಾ ವೆಸ್ಟರ್ನ್ ಯುರೋಪ್ನಲ್ಲಿ ಒಂದು ಭಾಳ ಸ್ಟ್ರಿಕ್ಟಾಗಿ ಗಮನಿಸ್ತಾರೆ. ಅವರು ಸಮಯವನ್ನು ಕೂಡ ಬರಿಬೇಕಾಗತ್ತೆ. ಇಂಥ ಟೈಮ್ನಲ್ಲಿ ಸ್ಯಾಂಪಲ್ ಬಂತು, ಇಂಥ ಟೈಮ್ನಲ್ಲಿ ನಾನು ಸ್ಟೋರ್ ಮಾಡಿಟ್ಟೆ, ಇಂಥ ಟೈಮ್ನಲ್ಲಿ ರಿಟ್ರೀವ್ ಮಾಡಿದ್ದೀನಿ, ಮತ್ತು ಅದಕ್ಕೆ ಸಂಬಂಧಪಟ್ಟ ಫೋಟೋ, ವಿಡಿಯೋ ಕ್ಯಾಮ್ರಾ ಫುಟೇಜ್ ಎಲ್ಲ ಕೊಡಬೇಕಾಗತ್ತೆ. ನಮ್ಮ ದೇಶದಲ್ಲಿ ಅಷ್ಟೊಂದು ಒಂದು ರಿಗರಸ್ ಆಗಿ ನಮ್ಮ ಕೋರ್ಟ್ಗಳು ಅದನ್ನು ಇನ್ಸಿಸ್ಟ್ ಮಾಡೋದಿಲ್ಲ. ಸೊ ಚೈನ್ ಆಫ್ ಕಸ್ಟಡಿ ಅಂತ ನಾವು ಹೇಳ್ತೀವಿ. ಚೈನ್ ಆಫ್ ಕಸ್ಟಡಿ ಅಂತ ಏನಿದೆ, ಇಂತಿಂಥ ವ್ಯಕ್ತಿ ಇಂತಿಂಥ ಸಮಯದಲ್ಲಿ ಆ ವಸ್ತುವಿನ ಕಸ್ಟಡಿಯನ್ನು ಇಟ್ಕೊಂಡಿದ್ರು ಅಂತ, ಅದನ್ನು ನಾವು ಅಷ್ಟೊಂದು ಭಾಳ ರಿಗರಸ್ ಆಗಿ ನೋಡೋದಿಲ್ಲ ದೇಶದಲ್ಲಿ. ಬಟ್ ದಾಟ್ಸ್ ಆಲ್ ರೈಟ್. ಇಲ್ಲಿ ಒಂದು ಏನು ಕ್ಯಾಮ್ರಾ ಲೈಟ್ ಶಾರ್ಟೇಜ್ ಇತ್ತು, ಆ ಕಾರಣಕ್ಕೋಸ್ಕರ ನಾವು ಮಾಡಲಿಲ್ಲ ಅಂತ ಹೇಳುವಂಥದ್ದು ಆ ವ್ಯಕ್ತಿಯ ಅದಕ್ಷತೆಯನ್ನು ಪ್ರದರ್ಶನ ಮಾಡುತ್ತೆ. ಎರಡನೇದೇನಾಗುತ್ತೆ, ಎಲ್ಲವನ್ನೂ ಒಟ್ಟಾರೆಯಾಗಿ ನೀವು ನೋಡಿದಾಗ ಭಾಳಷ್ಟು ಜನ ಒಟ್ಟಿಗೆ ಬಂದು ಇಲ್ಲಿ ಆ್ಯಕ್ಚುಲಿ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಸರ್, ಇನ್ನೊಂದೀಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ಅಧಿಕಾರಿಗಳು ಸಾಕ್ಷಿ ಸಂಗ್ರಹ ಸರಿಯಾದ ರೀತಿಯಲ್ಲಿ ಮಾಡಿದ್ರು, ಆದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ಗೆ ಕನ್ವಿನ್ಸ್ ಮಾಡೋದು ಫೇಲ್ಯೂರ್ ಆದರು. ಯಾವುದೋ ಒಂದು ಕಾರಣಕ್ಕಾಗಿ ಅವ್ರಿಗೆ ಯಾರ್ದೋ ಒತ್ತಡ ಇರಬಹುದು ಅಥವಾ ಯಾರೋ ಅವ್ರಿಗೆ ಹಣ ಕೊಟ್ಟಿರಬಹುದು, ಈ ರೀತಿ ಒಂದಷ್ಟು ಆರೋಪ ಈಗ ಬೇರೆ ಬೇರೆ ಕಡೆಗಳಲ್ಲಿ ಚರ್ಚೆ ನಡೀತಾ ಇದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಾತ್ರ ಇದರಲ್ಲಿ ಏನು ಕಾಣಿಸೋದಿಲ್ಲ. ಬಿಕಾಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಮ್ಯಾಜಿಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎವಿಡೆನ್ಸನ್ನು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅಲ್ಲಿ ಈಗ ಓಕೆ ಯಾರಾದರೂ ಪಾಯಿಂಟ್ ಔಟ್ ಮಾಡಿ ತೋರಿಸ್ಬೇಕು ಏನು ಎವಿಡೆನ್ಸ್ ಇದೆ ಅಂತ. ಇದು ನೀವು ಹೇಳಿದ್ದು ತುಂಬ ಜನರಿಕ್ ಆಗೋಗುತ್ತೆ. ಆ್ಯಂಡ್ ಎರಡನೇದೇನಾಗುತ್ತೆ ಅಂದರೆ ನ್ಯಾಯಾಧೀಶರು ಒಂದು ತುಂಬ ಕಾಳಜಿಯನ್ನು ವಹಿಸಿ ತೀರ್ಪನ್ನು ಬರೆದಿದ್ದಾರೆ ಅಂತ ಅನಿಸುತ್ತೆ. ಸೊ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಾತ್ರ ಏನು ಅಲ್ಲಿ ಹೆಚ್ಚು ಕಾಣಿಸೋದಿಲ್ಲ. ಜೊತೆಗೆ ಅಂದರೆ ಏನೆಲ್ಲ ಎವಿಡೆನ್ಸು ಮತ್ತು ಒಂದು ಮೆಟೀರಿಯಲ್ ಇದೆ ಎಲ್ಲವನ್ನು ಕೂಡ ಲಿಸ್ಟ್ ಮಾಡಿ ಜಡ್ಜ್ಮೆಂಟ್ನಲ್ಲೇ ಕೊಟ್ಟಿದ್ದಾರೆ. ಎಕ್ಸಿಬಿಟ್ 1, 2, 3 ಅಂತ ನೀವಾಗಲೇ ನೋಡ್ತೀರಿ. ಸೊ ನ್ಯಾಯಾಧೀಶರು ಏನು ಮಾಡಿದ್ದಾರೆ, ಎಕ್ಸಿಬಿಟ್ 1, ಎಕ್ಸಿಬಿಟ್ 2 ಏನನ್ನು ತೋರಿಸುತ್ತೆ, ಎಕ್ಸಿಬಿಟ್ 3 ಏನು ತೋರಿಸುತ್ತೆ ಅಂತ ನ್ಯಾಯಾಧೀಶರು ಬರೆದಿದ್ದಾರೆ. ಸೊ ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ವಾದ ಏನು ಯಾವುದೇ ಥರನಾದ ಹೆಚ್ಚು ಮನ್ನಣೆಯನ್ನು ಪಡ್ಕೊಳ್ಳೋದೇ ಇಲ್ಲ ಅಥವಾ ಹೆಚ್ಚು ಒಂದು ಪ್ರಾಮುಖ್ಯನ ಅಂತ ಪಡ್ಕೊಳ್ಳೋದಿಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಬೇಕು ಅಂತಾನೆ ಒಂದು ವೇಳೆ ಆರೋಪಿಯ ಪರವಾಗಿ ಒಂದು ನಿಲುವನ್ನು ಪಡ್ಕೊಂಡಿದ್ರು ಕೂಡ ನ್ಯಾಯಾಧೀಶರು ಅದಕ್ಕೆ ಅವಕಾಶವನ್ನು ಕೊಡ್ತಿರಲಿಲ್ಲ ಅಂತ ಅನಿಸುತ್ತೆ. ಸೊ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಪಾತ್ರ ಏನು ಕಾಣಿಸೋದಿಲ್ಲ ಇಲ್ಲಿ. ಅವರ ವಿರುದ್ಧ ಏನು ಆರೋಪ ಬಂದಿದೆ ಅದರಲ್ಲಿ ಐ ಡೋಂಟ್ ಥಿಂಕ್ ಇಟ್ ಮೇಕ್ಸ್ ಎನಿ ಸೆನ್ಸ್. ಸರ್, ನಾನು ಜನರಿಗೆ ಅರ್ಥ ಮಾಡಿಸೋ ಕಾರಣಕ್ಕಾಗಿ ಈ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದಷ್ಟು ಜನರು ವಾದ ಏನಪ್ಪಾ ಅಂದರೆ, ಈ ಸೌಜನ್ಯ ತಂದೆ ತಾಯಿ ಡೇ 1ನಿಂದಲೂ ಕೂಡ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತಲೇ ಹೇಳ್ಕೊಂಡು ಬರ್ತಾ ಇದ್ರು. ಸೌಜನ್ಯ ತಂದೆ ತಾಯಿನೇ ಆತ ಆರೋಪಿ ಅಲ್ಲ 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 ಅಂತ ಪದೇ ಪದೇ ಹೇಳಿದ ಕಾರಣಕ್ಕಾಗಿ ಈ ಕೇಸ್ ಸ್ಟ್ರಾಂಗ್ ಆಗಲಿಲ್ಲ. ಸಂತೋಷ್ ರಾವ್ ಆ ಒಂದು ಕಾರಣಕ್ಕೂ ಬಚಾವಾಗಿರಬಹುದು ಅಂತ. ವೆಲ್, ನನ್ನ ಕಮೆಂಟ್ನಲ್ಲಿ ಹೇಳಿದ್ದು ಅವ್ರ ಸೌಜನ್ಯ ಅವರ ತಂದೆ ಬೇರೆ ಕಡೆ ಒಂದು ಬೊಟ್ಟು ಮಾಡಿ ತೋರಿಸ್ತಿದ್ರಂತ ಅಲ್ಲಿ ನೋಡಬೇಕಿತ್ತು ಅಂತ. ಬಟ್ ಇಲ್ಲಿ ಕೋರ್ಟು ಸೌಜನ್ಯ ಅವರ ತಂದೆಯ ಹೇಳಿಕೆಯನ್ನು ಯಾವ ರೀತಿ ಪರಿಗಣಿಸ್ಬೇಕೋ ಅಷ್ಟೇ ಪರಿಗಣಿಸಿದ್ದಾರೆ. ಸೌಜನ್ಯ ಅವರ ತಂದೆ ಹೇಳಿದ್ದನ್ನು ಕಾನೂನಾತ್ಮಕವಾಗಿ ಎಷ್ಟು ವೆಯ್ಟ್ ಕೊಡಬೇಕೋ ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಸಂತೋಷ್ ರಾವ್ ವಿಚಾರವಾಗಿ ಈ ಪ್ರಕರಣ ಇರುವಂಥದ್ದು. ಸಂತೋಷ್ ರಾವ್ ವಿಚಾರವಾಗಿ ಇದ್ದ ಒಂದು ಮೆಟೀರಿಯಲನ್ನು ಕೋರ್ಟು ಗಮನಿಸಿ ಹೇಳಿರುವಂಥದ್ದು ದೇರ್ಸ್ ಅಬ್ಸಲ್ಯೂಟ್ಲಿ ನಥಿಂಗ್ ಅಂತ. ಸರ್, ಇಂಥದ್ದು ಕೇಸ್ ಏನಾದರೂ ಬೇರೆ ನೋಡಿದ್ರೆ ನೀವು ಆಗ ನಾನು ಮಾತಾಡುವಾಗ ನೀವು ಹೇಳ್ತಿದ್ರಿ ಕೇರಳದೊಂದು ಕೇಸ್ ಉದಾಹರಣೆ ಕೊಡ್ತಾ ಇದ್ರಿ, ಇದೆ. ಫಾರ್ ಇನ್ಸ್ಟೆನ್ಸ್ ಕೇರಳದಲ್ಲಿ ಒಬ್ಬ ವ್ಯಕ್ತಿಯನ್ನ ಪಾಕ್ಸೋ ಕೇಸ್ನ ಅಡಿ ಬುಕ್ ಮಾಡಲಾಯಿತು. ಆತನ ಒಂದು ಅಣ್ಣನ ಮಗಳ ಒಂದು ರೇಪನ್ನು ಆತ ಮಾಡಿದ್ದಾನೆ ಅನ್ನುವಂಥ ಒಂದು ಆರೋಪದ ಮೇಲೆ ಆತ ಹೇಳಿದ್ದ, ದಯವಿಟ್ಟು ಪೊಲೀಸ್ನವ್ರಿಗೆ ಹೇಳಿದ್ದ, ನಾನು ಎಲ್ಲ ಥರನಾದ ಕೋಆಪರೇಷನನ್ನು ಕೊಡ್ತೀನಿ, ದಯವಿಟ್ಟು ನೀವು ನನ್ನಿಂದ ಬರ್ತಿರೋವಂಥ ತಪ್ಪು, ರೇಪ್ ನಡೆದಿರೋದು ಸತ್ಯ,
ಬಟ್ ರೇಪ್ ಮಾಡಿದಂಥ ವ್ಯಕ್ತಿಯ ಹಿಂದೆ ಹೋಗಿ ಆತ ಯಾರು ಅಂತ ನನಗೂ ಗೊತ್ತಿಲ್ಲ, ಬಟ್ ನೀವು ನನ್ನಿಂದ ಬರ್ತಿರೋ ಒಂದು ತಪ್ಪು ಅಂತ ಆತ ಹೇಳಿದ್ದ. ಆ್ಯಂಡ್ ಸೊ ಪೊಲೀಸ್ನವ್ರು ಹೇಳಿದ್ದು ಇಲ್ಲ ಇಲ್ಲ ನಿನ್ನ ವಿರುದ್ಧ ಎವಿಡೆನ್ಸ್ ಆಗಲೇ ನಮ್ಮ ಬಳಿ ಇದೆ ಅಂತ. ಸೊ ಟ್ರಯಲ್ಗೆ ಒಳಪಡಿಸಿದ ನಂತರ ಕೋರ್ಟ್ ಹೇಳುತ್ತೆ, ಈಗ ಈ ಟ್ರಯಲ್ಗೆ ಈತನನ್ನು ಒಳಪಡಿಸಬಾರ್ದಿತ್ತು, ಈತನ ವಿರುದ್ಧ ಯಾವುದೇ ಥರನಾದ ಒಂದು ಸಾಕ್ಷ್ಯಾಧಾರ ಇಲ್ಲ, ನಿಜವಾದ ಒಂದು ಆರೋಪಿಯನ್ನು ಕೈಬಿಟ್ಟು ಈ ವ್ಯಕ್ತಿಯ ವಿರುದ್ಧ ಹೋಗಿರೋ ಕಾಣುತ್ತೆ ಪೊಲೀಸ್ ಇಲಾಖೆ ಅಂತ ಹೇಳಿ ಒಂದು ಅಬ್ಸರ್ವೇಷನ್ ಮಾಡಿ ಅಕ್ವಿಟ್ ಮಾಡ್ತಾರೆ. ನಂತರ ಆತ ಏನು ಮಾಡ್ತಾನೆ, ಆತನೇ ಹೈಕೋರ್ಟ್ಗೆ ಹೋಗ್ತಾನೆ, ಕೇರಳ ಹೈಕೋರ್ಟ್ಗೆ ಹೋಗ್ಬಿಟ್ಟು ಮನವಿಯನ್ನು ಮಾಡ್ತಾನೆ, ಇದರಲ್ಲಿ ನಿಜವಾದ ಆರೋಪಿಯನ್ನು ಒಂದು ಕೈ ಬಿಡಲಾಗಿದೆ, ನಿಜವಾದ ಆರೋಪಿಯ ವಿರುದ್ಧ ಮರು ತನಿಖೆಗೆ ಆದೇಶವನ್ನು ಕೊಡಿ ಅಂತ. ಕೇರಳ ಹೈಕೋರ್ಟ್ ಮರು ತನಿಖೆಗೆ ಆದೇಶವನ್ನು ಕೊಟ್ಟಿದೆ. ಅದೊಂದು ಪ್ರಕರಣ. ಮತ್ತು ಹಲವಾರು ಪ್ರಕರಣಗಳಿದ್ದಾವೆ. ಸೌಜನ್ಯ ಪ್ರಕರಣದಲ್ಲಿ ನಿಜವಾದ ಆರೋಪಿಗಳ ವಿರುದ್ಧ ಮರು ತನಿಖೆ ಮಾಡಲಿಕ್ಕೆ ಖಂಡಿತ ಕಾನೂನಲ್ಲಿ ಅವಕಾಶ ಇದೆ. ಆ್ಯಂಡ್ ಈ ಗೋಧ್ರಾ 2002 ಕರ್ಮಕಾಂಡ ರೈಟ್ಸ್ ಏನಿತ್ತು, ಅದಾದ ನಂತರ ಕೆಲವೊಂದು ಆರೋಪಿಗಳನ್ನು ಖುಲಾಸೆ ಮಾಡಲಾಗಿತ್ತು, ಅವರನ್ನು ಟ್ರಯಲ್ಗೆ ಒಳಪಡಿಸಿ ಖುಲಾಸೆ ಮಾಡಲಾಗಿತ್ತು. ಖುಲಾಸೆ ಮಾಡಿದ ನಂತರ ಸಂಬಂಧಪಟ್ಟ ಹೈಕೋರ್ಟ್ಗೆ ಸರ್ಕಾರ ಅಪೀಲನ್ನು ಸಲ್ಲಿಸಿತ್ತು. ಹೈಕೋರ್ಟ್ ಕೂಡ ಖುಲಾಸೆಯನ್ನು ಒಂದು ಎತ್ತಿ ಹಿಡಿದಿತ್ತು. ನಂತರ ಸುಪ್ರೀಂ ಕೋರ್ಟ್ಗೆ ಈ ಪ್ರಕರಣ ಹೋದಾಗ ಸುಪ್ರೀಂ ಕೋರ್ಟ್ ಮಾಡಿದ್ದೇನೆಂದರೆ, ಒಂದು ಆ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಆ್ಯಕ್ಚುಲಿ ಇದು ಟ್ರಯಲ್ ಹೋಗಲಿ, ಮರು ಟ್ರಯಲ್ ನಡೀಲಿ, ಮರು ತನಿಖೆ ನಡೀಲಿ ಅಂತ ಆದೇಶ ಮಾಡಿತ್ತು. ಮರು ತನಿಖೆ ಅಂದರೆ ಆ ಒಂದು ಆರೋಪದ ವಿಚಾರವಾಗಿ, ಅಪರಾಧದ ವಿಚಾರವಾಗಿ ಬೇರೆ ವ್ಯಕ್ತಿಗಳನ್ನು ಕೂಡ ಮತ್ತೆ ಸೇರಿಸ್ಲಿಕ್ಕೆ ಅವಕಾಶ ಇರುವಂಥದ್ದು, ಅಥವಾ ಇರುವಂಥ ಒಂದು ಆರೋಪಿಗಳನ್ನು ಕೈ ಬಿಡುವಂಥ ಅವಕಾಶ ಇರುವ ಹಾಗೆ ಆದೇಶವನ್ನು ಮಾಡಿದ್ದಾರೆ. ಸೊ ಮರು ತನಿಖೆಗೆ ಅವಕಾಶ ಇದೆ. ಆ್ಯಂಡ್ ಕೆಲವರು ಹೇಳ್ಬೋದು 11 ವರ್ಷಗಳ ನಂತರ ಈಗ ಮರು ತನಿಖೆ ಹೇಗಾಗತ್ತೆ ಅಂತ. ಈಗ ನಿಮಗೆ ಇತ್ತೀಚೆಗೆ ನೆನಪಿರ್ಬೋದು, ಹಲವಾರು ದಶಕಗಳ ಹಿಂದೆ ಕಾಶ್ಮೀರಿ ಪಂಡಿತರ ಮೇಲೆ ನಡೆದಿರುವಂಥ ದೌರ್ಜನ್ಯ, ಅತ್ಯಾಚಾರ ಮತ್ತು ಕೊಲೆ, ಈ ವಿಚಾರವಾಗಿ ಕೇಂದ್ರ ಸರ್ಕಾರ ಸರ್ ಈಗ ಮರು ತನಿಖೆ ಅಂದರೆ ಹೇಗೆ? ಅಂದರೆ ಈಗ ರಾಜ್ಯ ಸರ್ಕಾರ ಮನಸ್ಸು ಮಾಡಬೇಕಾ ಅಥವಾ ಯಾರು ಮುಂದಿನ ಹೆಜ್ಜೆ ಇಡಬೇಕು? ಹೇಗೆ ಲೀಗಲ್ ಫೈಟ್ ಯಾವ ರೀತಿಯಾಗಿ? ಸೊ ಇಲ್ಲಿ ಏನಾಗಿದೆ ಅಂದರೆ, ಒಂದು ಸಿಸ್ಟಮ್ಯಾಟಿಕ್ ವ್ಯವಸ್ಥೆ ಆಗಿದೆ, ಒಂದು ದಿಕ್ಕನ್ನು ತಪ್ಪಿಸುವ ಒಂದು ಕಾರಣಕ್ಕೋಸ್ಕರ. ಸೊ ಮರು ತನಿಖೆ ಭಾಳ ಸುಲಭವಾಗಿ ಆಗೋದಿಲ್ಲ. ಈ ಪ್ರಕರಣದಲ್ಲಿ ಮರು ತನಿಖೆ ಆಗಲೇಬೇಕು ಅನ್ನೋದಾದರೆ ಒಂದು ದೊಡ್ಡ ಮಟ್ಟದ ಒಂದು ಪ್ರಯತ್ನ ಆಗಬೇಕಾಗುತ್ತೆ ಸರ್ಕಾರದ ವತಿಯಿಂದ. ಒಂದು ಕಮಿಷನ್ ಆಫ್ ಎನ್ಕ್ವೈರಿಯನ್ನು ನಾಮಿನೇಟ್ ಮಾಡಬೇಕಾಗತ್ತೆ, ಸರ್ಕಾರ ರಚನೆ ಮಾಡಬೇಕಾಗತ್ತೆ. ರಚನೆ ಮಾಡಿ ಅದರಲ್ಲಿ ದಕ್ಷತೆ ಮತ್ತು ಪ್ರಾಮಾಣಿಕತೆ ಇರುವಂಥ ವ್ಯಕ್ತಿಗಳನ್ನು ಮಾತ್ರ ಕುಣಿಸಿದ ನಂತರ ಅವರು ಆ ಸ್ಥಳದಲ್ಲಿ ಹೋಗಿ ತಮ್ಮದೇ ಆದ ಪರಿಶೀಲನೆಯನ್ನು ಮಾಡಿ ಸಂಬಂಧಪಟ್ಟ ವ್ಯಕ್ತಿಗಳಿಂದ ಎವಿಡೆನ್ಸನ್ನು ಪಡ್ಕೊಂಡು, ಮತ್ತು ಬೇರೆ ಬೇರೆ ವ್ಯಕ್ತಿಗಳಿಂದ ಎವಿಡೆನ್ಸನ್ನು ಪಡ್ಕೊಂಡು, ಒಂದು ವೇಳೆ ಅವರು ಪ್ರಾಮಾಣಿಕವಾಗಿ ರೆಕಮೆಂಡೇಶನ್ ಕೊಡ್ಲಿಕ್ಕೆ ಸಾಧ್ಯವಾದರೆ ಈ ಪ್ರಕರಣದಲ್ಲಿ ನಿಜವಾದ ತಪ್ಪಿತಸ್ಥರನ್ನು ಕೈ ಬಿಡುವಂಥ ಕೆಲಸ ಪೊಲೀಸ್ ಇಲಾಖೆ ನಡೆಸಿದೆ. ಆ ತಪ್ಪಿತಸ್ಥರ ವಿರುದ್ಧ ನಮಗೆ ಸಾಕಷ್ಟು ಮಾಹಿತಿಯನ್ನು ನಾವು ಸಂಗ್ರಹ ಮಾಡಿದ್ದೀವಿ. ಆ ಕಾರಣಕ್ಕೋಸ್ಕರ ಇದರಲ್ಲಿ ಮರು ತನಿಖೆ ಆಗಬೇಕು ಅಂತ ಒಂದು ವೇಳೆ ಸರ್ಕಾರಕ್ಕೆ ಅವರು ರಿಪೋರ್ಟನ್ನು ಕೊಟ್ಟ ಪಕ್ಷದಲ್ಲಿ, ಆ ರಿಪೋರ್ಟ್ ಆಧಾರದ ಮೇಲೆ ಸರ್ಕಾರವೇ ಹೈಕೋರ್ಟ್ಗೆ ಹೋಗ್ಬೋದು. ಕರ್ನಾಟಕ ಹೈಕೋರ್ಟ್ ಮೆಟ್ಲೇರಿ ದಯವಿಟ್ಟು ಈ ಪ್ರಕರಣದಲ್ಲಿ ಈಗ ನಡೆದಿರುವಂಥ ಒಂದು FIR ಅನ್ನು ಬಿಟ್ಟು ಉಳಿದ ಎಲ್ಲ ಒಂದು ಡೆವಲಪ್ಮೆಂಟ್ಗಳನ್ನು ತಾವು ಕ್ವಾಶ್ ಮಾಡಿ FIR ಆಧಾರದ ಮೇಲೆ ತನಿಖೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ಅಂತ ಕೇಳಿದ್ರೆ, ಸೊ ಇಟ್ಸ್ ಪಾಸಿಬಲ್. ಅಂದ್ರೆ ಹೊಸದಾಗಿ ತನಿಖೆ ಆರಂಭ ಆಗುತ್ತೆ. ಈಗೇನಾತ FIR ರಿಜಿಸ್ಟರ್ ಆಗಿತ್ತಲ್ಲ, ಆ ಹಂತದಿಂದ ಮುಂದುವರಿದು ತನಿಖೆಯನ್ನು ಮುಂದುವರಿಸಲಿಕ್ಕೆ ಈಗ ಹೈಕೋರ್ಟ್ಗೆ ಶಕ್ತಿ ಇರುತ್ತೆ. ಸೆಕ್ಷನ್ 482 ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಆ ಪವರನ್ನು ಇನ್ವೋಕ್ ಮಾಡಲಿಕ್ಕೆ ಸರ್ಕಾರ ಬಲವಾದ ಕಾರಣವನ್ನು ಕೊಡಬೇಕಾಗತ್ತೆ. ಈಗ ಮಾಡ್ತಿರುವಂಥ ಪ್ರೊಟೆಸ್ಟ್ ಏನಿದೆ ಅದು ಬಲವಾದ ಕಾರಣವಾಗೋದಿಲ್ಲ. ಅಂದ್ರೆ ಈಗ ಒಂದಷ್ಟು ಜನರು ಈಗ ಪ್ರಶ್ನೆ ಅಥವಾ ಒಂದಷ್ಟು ಜನರಲ್ಲಿ ಗೊಂದಲ ಅಂದ್ರೆ, ಮರು ತನಿಖೆ ಮಾಡಿದ್ರು ಏನು ಪ್ರಯೋಜನ, ಏನು ಸಾಕ್ಷಿ ಸಿಗುತ್ತೆ ಈ ಪ್ರಕರಣದಲ್ಲಿ? ಸಾಧ್ಯವಾಗಬಹುದು ಮರು ತನಿಖೆ ಮಾಡಿದ ನಂತರ, ಏಕೆಂದರೆ ನಾವು ಕಾನೂನು ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಾಗ ಸಾಧ್ಯವಾಗತ್ತೆ, ಇಟ್ಸ್ ಪಾಸಿಬಲ್. ಏಕೆಂದರೆ ಎವಿಡೆನ್ಸ್ ಅನ್ನುವಂಥದ್ದು ನಮ್ಮ ವ್ಯವಸ್ಥೆಯಲ್ಲಿ ಒಂದು ವಸ್ತು ಮಾತ್ರ ಅಲ್ಲ, ಹೇಳಿಕೆ ಇರ್ಬೋದು, ಆ ಒಂದು ವ್ಯಕ್ತಿ ಇರ್ಬೋದು, ಯಾರಾದರೂ ವ್ಯಕ್ತಿ ಮುಂದೆ ಬಂದು ಹೇಳ್ಬೋದು, ನಾನು ಗಮನಿಸಿದ್ದೆ ಈ ರೀತಿ ನಡೆದಿತ್ತು, ಅಥವಾ ನಾನು ಇಂಥ ಒಂದು ವಿಷಯವನ್ನು ಕೇಳಿದ್ದೆ, ಇಂತಿಂಥ ವ್ಯಕ್ತಿಗಳ ಪಾತ್ರ ಈ ರೀತಿ ಇದೆ ಅಂತ ನನಗೆ ಗೊತ್ತು, ಯಾಕೆಂದರೆ ನಾನು ನೋಡಿದ್ದೆ, ಅಥವಾ ನನಗೆ ಸಂಶಯ ಹುಟ್ಟುವಂಥ ಇಂಥ ಒಂದು ಘಟನೆಗಳು ನಡೆದಿದ್ದಾವೆ ಅಂತ. ದಟ್ ವಿಲ್ ಆಲ್ಸೋ ಬಿ ಎವಿಡೆನ್ಸ್. ಅದನ್ನು ಕೂಡ ನ್ಯಾಯಾಲಯ ಪರಿಗಣಿಸಬಹುದು. ಓಕೆ ಸರ್, ಇವಾಗ ಒಂದು ಕೇರಳ ಇದರಿಂದ ಉದಾಹರಣೆ ಕೊಡ್ತಾ ಇದ್ರಿ, ಅಲ್ಲಿ ಯಾರ ನಿರ್ದೋಷಿ ಅಂತ ತೀರ್ಪು ಬರುತ್ತೋ ಆತನೇ ಕೋರ್ಟ್ಗೆ ಹೋಗ್ತಾನೆ ಅಂತ. ಇಲ್ಲ ಅಂತದ ಅವಕಾಶ ಇದೆಯಾ? ಸಂತೋಷ್ ರಾವ್ ಏನಾದರೂ ಕೋರ್ಟ್ಗೆ ಹೋಗ್ಬೋದಾ, ಅಥವಾ ಸೌಜನ್ಯ ಕುಟುಂಬಸ್ಥರು ನೇರವಾಗಿ ಏನಾದರೂ ಕೋರ್ಟ್ಗೆ ಅರ್ಜಿ ಹಾಕ್ಬೋದಾ? ಹೇಗೆ? ವೆಲ್, ಸಂತೋಷ್ ರಾವ್ ಕೋರ್ಟ್ಗೆ ಹೋಗುವಂಥದ್ದು ಅದೇನಾತ ಈ ಪ್ರಕರಣದಲ್ಲಿ ಆತ ಒಂದು ವೇಳೆ ಕೋರ್ಟ್ಗೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ. ಸೊ
ನ್ಯಾಯಾಲಯ ಹೇಳ್ಬೋದು, ನೋಡಪ್ಪ ನಿನ್ನ ಖುಲಾಸೆ ಮಾಡಿರೋ ಕಾರಣಕ್ಕೆ ನಿನ್ನ ವಿರುದ್ಧವೇ ಸರ್ಕಾರ ನ್ಯಾಯಾಲಯಕ್ಕೆ ಬರ್ಬೋದು. ಸೊ ಆ ಕಾರಣಕ್ಕೋಸ್ಕರ ನಿನ್ನನ್ನು ಬಚಾವ್ ಮಾಡ್ಕೊಳ್ಳಿಕ್ಕೆ ಬಂದಿದೆಯಾ ಅಂತಲೂ ಕೂಡ ನಾವು ಭಾವಿಸ್ಬೋದು. ಆ್ಯಂಡ್ ಬಲವಾದ ಮೆಟೀರಿಯಲ್ ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಕಮಿಷನ್ ಆಫ್ ಎನ್ಕ್ವೈರಿ ಬಗ್ಗೆ ಯಾತಕ್ಕೆ ಹೇಳಿದೆ ಅಂದರೆ, ಇದರಲ್ಲಿ ಏನಾಗಿದೆ, ತನಿಖಾಧಿಕಾರಿ ಒಂದು ಹಂತದಲ್ಲಿ ಬೇರೆ 3 ಜನರನ್ನು ಸಮನ್ ಮಾಡಿ ಆರೋಪಿಯನ್ನಾಗಿ ಸಹ ಆರೋಪಿಗಳನ್ನಾಗಿ ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದ. ಸೌಜನ್ಯ ಅವರ ತಂದೆ ಕೂಡ ಅಂತ ಒಂದು ಪ್ರಯತ್ನದಲ್ಲಿ ಭಾಗಿಯಾಗಿದ್ರು. ಅವ್ರಿಗೆ ಹಿನ್ನಡೆ ಆಗಿದೆ ನ್ಯಾಯಾಲಯದಲ್ಲಿ. ಬಟ್ ಆಲ್ ಸೆಡ್ ಅಂಡ್ ಡನ್ ಹಿನ್ನಡೆ ಆದ ನಂತರ ಅವರು ಅದನ್ನು ಮುಂದುವರಿಸಿಲ್ಲ, ಮೇಲ್ಮನವಿ ರೂಪದಲ್ಲಿ ತೊಗೊಂಡು ಹೋಗಿಲ್ಲ. ಸೊ ತೊಗೊಂಡು ಹೋಗಿಲ್ಲದೆ ಇರೋ ಕಾರಣ ಆ್ಯಂಡ್ ನಿರೀಕ್ಷೆ ಅದು ಇರುತ್ತೆ. ಯಾಕೆಂದರೆ ಆಲ್ ಸೆಡ್ ಅಂಡ್ ಡನ್ ಸರ್ಕಾರ ತೋರಿಸ್ಬೋದಾದಂಥ ಒಂದು ರಿಸೋರ್ಸು ಮತ್ತು ಇಂಟ್ರೆಸ್ಟನ್ನು ಖಾಸಗಿ ವ್ಯಕ್ತಿಗಳು ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ಆ ಥರನಾದ ಹಿನ್ನಡೆ ಆಗಿರೋದ್ರಿಂದ ಆ ಹಿನ್ನಡೆಯನ್ನು ಓವರ್ಕಮ್ ಮಾಡಲಿಕ್ಕೆ ಈಗ ಇನ್ನೂ ಹೆಚ್ಚು ಮೆಟೀರಿಯಲ್ನ ಸಂಗ್ರಹಿಸಬೇಕಾಗತ್ತೆ. ಆ್ಯಂಡ್ ನನಗನ್ಸುತ್ತೆ ಇಲ್ಲಿ ಒಂದು ಪ್ರಾಪರ್ ಕಮಿಷನ್ ಆಫ್ ಎನ್ಕ್ವೈರಿ ಬಂದರೆ ಖಂಡಿತ ಅದು ಆ್ಯಕ್ಚುಲಿ ಈ ಪ್ರಕರಣದಲ್ಲಿ ಮರು ತನಿಖೆಗೆ ಒಂದು ಅವಕಾಶವನ್ನು ಸೃಷ್ಟಿಸುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ. ಅಂದ್ರೆ ಈಗ ಹೋರಾಟಗಾರರು ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡ ಹೇರೋ ಕೆಲಸ ಮಾಡಬೇಕು. ಹೋರಾಟಗಾರರು ಇನ್ನೂ ಹೆಚ್ಚು ಮತ್ತೆ ಇನ್ನೊಂದೇನಾಗುತ್ತೆ ಅಂದರೆ, ನಮ್ಮ ಸರ್ಕಾರಗಳೆಲ್ಲ ಭಾಳ ಒಂದು ಮಂದ ಒಂದು ಗತಿಯಲ್ಲಿ ನಡೆಯುತ್ತವೆ. 5,000 ಜನ ಬಂದು ಹೋರಾಟ ಮಾಡಿದಾಗ ಸರ್ಕಾರ ಎಚ್ಚೆತ್ಕೊಳ್ಳೋದಿಲ್ಲ. 50,000 ಜನ ಬಂದರೆ, 1,00,000 ಜನ ಬಂದರೆ ಖಂಡಿತ ಎಚ್ಚೆತ್ಕೊಳ್ಳುತ್ತೆ. ಯಾಕೆಂದರೆ ಸರ್ಕಾರ ಯೋಚನೆ ಮಾಡುವಂಥದ್ದು ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತಲ್ಲ. ಅವರ ಒಂದು ಎಲೆಕ್ಷನ್ ಪ್ರಾಸ್ಪೆಕ್ಟ್ ಏನಾಗ್ಬೋದು, ಜನರು ಹೋರಾಟ ಮಾಡಿ ಸರ್ಕಾರದ ವಿರುದ್ಧ ಕಠಿಣ ನಿಲುವು ತೊಗೊಂಡು ಇಂಥ ಪಾರ್ಟಿಗೆ ವೋಟ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಅಂತ. ಸರ್ಕಾರ ಯಾವುದೇ ಪಾರ್ಟಿ ಇರ್ಬೋದು, ಯೋಚನೆ ಮಾಡೋ ವಿಧಾನ ಅದೇ ರೀತಿ ಇರುತ್ತೆ. ಸೊ ಈಗಾಗಲೇ ನಡ್ತಿರುವಂಥ ಹೋರಾಟವನ್ನು ಇನ್ನೂ ಹೆಚ್ಚು ಅಂದರೆ ಶಾಂತಿಯುತವಾಗಿ ನಡೆಸಬೇಕು. ಒಂದು ದೊಡ್ಡ ಮಟ್ಟದಲ್ಲಿ ನಡೆದಾಗ ಸರ್ಕಾರ ಮನಸ್ಸು ಬದಲಾಯಿಸುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸರ್ಕಾರ ಮೀನಮೇಷ ಎಣಿಸ್ತೆ ಇದರಲ್ಲಿ ಬೇಗನೆ ಕಾರ್ಯಪ್ರವೃತ್ತರಾದರೆ ಉತ್ತಮ. ಕಮಿಟಿ ಮುಂದೆ ಇಡಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೊನೆಯದಾಗಿ ಜಜ್ಮೆಂಟ್ ಕಾಪಿಲಿ. ಅಂದರೆ ಅದರ ಅರ್ಥ ಏನು, ಅದು ಯಾವ ರೀತಿಯಾಗಿ ಅಂದರೆ ಆಫೀಸರ್ಸ್ಗಳ ವಿಚಾರ ಮೆನ್ಷನ್ ಮಾಡಿದ್ದಾರೆ, ಏರಿಂಗ್ ಅಫಿಷಿಯಲ್ಸ್ ಅಂತ ಹೇಳಿ. ಅಂದರೆ ಈ ಪ್ರಕರಣದಲ್ಲಿ ಅನೇಕ ಅಧಿಕಾರಿಗಳು, ಈಗ ಉದಾಹರಣೆಗೆ ಸೌಜನ್ಯ ಒಳ ಉಡುಪು ಏನಿತ್ತು, ಮನೆಯಿಂದ ಈಗ ಯಾವ ಜಾಗದಲ್ಲಿ ಸೌಜನ್ಯ ಮೃತದೇಹ ಪತ್ತೆ ಆಗಿತ್ತು ಆ ಜಾಗದಲ್ಲಿ ಇಲ್ಲದೇ ಇರುವಂಥ ಒಂದು ಉಡುಪನ್ನು ಪೊಲೀಸ್ ಅಧಿಕಾರಿ ಅವರ ಮನೆಯಿಂದ ತಂದು ಆ್ಯಕ್ಚುಲಿ ಜೊತೆಲಿ ಸೇರಿಸಿರುವಂಥದ್ದು. ಇದು ಭಾಳ ವಿಚಿತ್ರ ಅನಿಸುತ್ತೆ. ಒಂದು ಎರಡನೇದು, ಅವರು ಮತ್ತು ವ್ಯಾಜಿನಲ್ ಸ್ವ್ಯಾಬ್ ಆ್ಯಕ್ಚುಲಿ ಅದನ್ನು ಪೋಸ್ಟ್ ಮಾರ್ಟಮ್ಗೆ ಒಂದು ಫೊರೆನ್ಸಿಕ್ ಟೆಸ್ಟ್ಗೆ ಕಳಿಸುವಂಥ ಸಮಯದಲ್ಲಿ ಅದನ್ನು ಸರಿಯಾಗಿ ಪ್ರಿಸರ್ವ್ ಮಾಡಿ ಇಡಬೇಕಾಗತ್ತೆ. ಇದೆಲ್ಲ ಬಂದು ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಆಗಿರೋದ್ರಿಂದ ಭಾಳ ಬೇಗನೆ ಏನಾಗುತ್ತೆ, ಕಂಟ್ಯಾಮಿನೇಟ್ ಆಗುತ್ತೆ, ಪೊಲ್ಯೂಟ್ ಆಗುತ್ತೆ. ಸೊ ಫಂಗಸ್ ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ ಸೆಕ್ಷುವಲ್ ಫ್ಲೂಯಿಡ್ಸು ಮತ್ತು ಸೆಕ್ಷುವಲ್ ಫ್ಲೂಯಿಡ್ಸ್ ಹರಿದಾಡುವಂಥ ಜಾಗ ಬೇಗನೆ ಫಂಗಲ್ ಇನ್ಫೆಕ್ಷನ್ ಗುರಿಯಾಗುತ್ತೆ. ಸೊ ಇದೆಲ್ಲ ಒಂದು ಸಾಧಾರಣ ವೈದ್ಯರಿಗೂ ಗೊತ್ತಿರುತ್ತೆ. ಹೀಗಿದ್ರೂ ಕೂಡ ಅಲ್ಲಿ ಆ್ಯಕ್ಚುಲಿ ಯಾಕೆ ಅದನ್ನು ಒಂದು ಪ್ರಾಪರಾಗಿ ಪ್ರಿಸರ್ವ್ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ. ಫಂಗಲ್ ಇನ್ಫೆಕ್ಷನ್ನ ಅವಾಯ್ಡ್ ಮಾಡಲಿಕ್ಕೆ ನೀವು ಇಂಟರ್ನೆಟಲ್ಲೂ ನೋಡ್ಬೋದು. ವ್ಯಾಜಿನಲ್ ಆ್ಯಕ್ಚುಲಿ ಸ್ವ್ಯಾಬನ್ನು ತೊಗೊಂಡ ನಂತರ ಅದನ್ನು ಯಾವ ರೀತಿ ಸ್ಟೋರ್ ಮಾಡಿ ಇಡಬೇಕು ಅನ್ನೋದ್ರ ಬಗ್ಗೆ ನೀವು ಇಂಟರ್ನೆಟಲ್ಲಿ ಗೂಗಲ್ನಲ್ಲಿ ನಿಮಗೆ 5 ಸೆಕೆಂಡಿಗೆ ರಿಸಲ್ಟ್ ಸಿಗುತ್ತೆ. ಸೊ ಬೇಕಂತಲೇ ಯಾವುದೋ ವ್ಯಕ್ತಿಯನ್ನು ಬಚಾವ್ ಮಾಡಲಿಕ್ಕೆ ಅಲ್ಲಿ, ಏಕೆಂದರೆ ರೇಪ್ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಲ್ಲಿ ರೇಪ್ ಆಗಿರೋ ಕಾರಣಕ್ಕೋಸ್ಕರ ಆ ಒಂದು ವ್ಯಾಜಿನಲ್ ಏರಿಯಾದಲ್ಲಿ ಯಾರು ರೇಪನ್ನು ನಡೆಸಿದ್ದಾರೆ ಅವರ ಒಂದು ಬಾಡಿ ಫ್ಲೂಯಿಡ್ಡು ಇರುವ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಆ ಬಾಡಿ ಫ್ಲೂಯಿಡ್ ಸಿಗದೇ ಇರೋ ಹಾಗೆ ಅದನ್ನು ಪ್ರಾಪರಾಗಿ ಪ್ರಿಸರ್ವ್ ಮಾಡಿಲ್ಲ. ಏಕೆಂದರೆ ಮತ್ತೆ ಎರಡನೇದೇನಾಗುತ್ತೆ ಅಂದರೆ, ಈ ಪ್ರಕರಣದಲ್ಲಿ ತುಂಬ ಹೋರಾಟ ಶುರುವಾಗಿತ್ತು ಆವಾಗಲೇ. ಸೊ ಸಾಧಾರಣ ಪ್ರಕರಣದಲ್ಲಿ ಏನು ಎಚ್ಚರಿಕೆಯಿಂದ ಇರ್ತಾರೆ ಅದಕ್ಕೂ ಹೆಚ್ಚು ಎಚ್ಚರಿಕೆಯನ್ನು ವೈದ್ಯರು ವಹಿಸ್ಕೊಳ್ತಾರೆ ಯಾವಾಗ ಗಲಾಟೆ ಆಗುತ್ತೆ. ಬಟ್ ಇದರಲ್ಲಿ ಬೇಕಂತಾನೆ ಆ ಒಂದು ವ್ಯಾಜಿನಲ್ ಸ್ವ್ಯಾಬನ್ನು ಸರಿಯಾಗಿ ಶೇಖರಣೆ ಮಾಡದೆ ಅದು ಫಂಗಲ್ ಇನ್ಫೆಕ್ಷನ್ಗೆ ಗುರಿ ಆಗೋ ಥರ ಮಾಡಿರುವಂಥದ್ದು. ಐ ಥಿಂಕ್ ದಿಸ್ ಎಲ್ಲ ನೋಡಿದ್ರೆ ಇದರಲ್ಲಿ ದೊಡ್ಡ ಮಟ್ಟದ ಕಾನ್ಸ್ಪಿರಸಿ ಇದೆ ಅಂತ ಅನಿಸುತ್ತೆ. ಅಂದರೆ ಯಾರು ನಿಜವಾಗ್ಲೂ ಅಪರಾಧ ನಡೆಸಿದ್ದಾರೆ ಅವರನ್ನು ಬಚಾವ್ ಮಾಡುವಂಥ ದೊಡ್ಡ ಮಟ್ಟದ ಕಾನ್ಸ್ಪಿರಸಿ ಇದೆ ಅಂತ ಅನಿಸುತ್ತೆ. ಇಟ್ಸ್ ಎಂಟೈರ್ಲಿ ಪಾಸಿಬಲ್ ದಟ್ ಯಾವುದೇ ಕಾನ್ಸ್ಪಿರಸಿ ಇರಲಿಲ್ಲ, ಗೊತ್ತಿಲ್ಲದೆ ಇವ್ರು ಮಾಡಿದ್ದಾರೆ ಅಂತ. ಬಟ್ ಅದು ಸಾಧ್ಯತೆ ಇರೋದೇ ಆದರೆ ತನಿಖೆ ಮೂಲಕ ಹೊರಗೆ ಬರಬೇಕು. ಈಗ ತನಿಖೆ ಶುರು ಆಗಬೇಕಾಗತ್ತೆ ಆ ಅಧಿಕಾರಿಗಳ ವಿರುದ್ಧ. ಅಂದರೆ ಯಾವ ರೀತಿ ಸರ್ ತನಿಖೆ ಅವ್ರ ಮೇಲೆ? ಅಂದರೆ ಅವರನ್ನು ಕೇಳಬೇಕಾಗತ್ತೆ, ಅವರು ಈವರೆಗೆ ನಡೆಸಿರುವಂಥ ಟೆಸ್ಟ್ಗಳಲ್ಲಿ ಈ ಥರನಾದ ಲೋಪ ಎಷ್ಟು ಬೇರೆ ಪ್ರಕರಣದಲ್ಲಿ ನಡೆದಿದೆ ಗಮನಿಸಬೇಕಾಗತ್ತೆ. ಈ ಒಂದು ಪ್ರಕರಣದಲ್ಲಿ ಮಾತ್ರ ಅಂಥ ಲೋಪ ಆಗಿದೆ ಅನ್ನೋದಾದರೆ ಅವರಿಂದ ಸೂಕ್ತ ವಿವರಣೆಯನ್ನು ಕೇಳಬೇಕಾಗತ್ತೆ. ಆ್ಯಂಡ್ ದೆನ್ ಆ ಸಮಯದಲ್ಲಿ ಯಾರು ಅವರ ಟಚ್ನಲ್ಲಿದ್ದರು,
ಆ್ಯಂಡ್ ಅವರು ಒಂದು ವೇಳೆ ಬೇಕಂತಲೇ ಈ ರೀತಿ ಕಾಂಟ್ಯಾಮಿನೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ರೆ ಅದಕ್ಕೆ ಏನಿರ್ಬೋದು ಕಾರಣ ಅನ್ನುವಂಥದ್ದನ್ನ ತನಿಖೆ ಮೂಲಕ ಹೊರ ತೆಗಿಬೇಕಾಗತ್ತೆ. ಓಕೆ ಸರ್, ಈ ಅಕ್ವಿಟಲ್ ಕಮಿಟಿ ಮುಂದೆ ಇಡೋರು ಯಾರು, ಅಂದರೆ ಈ ನೆಕ್ಸ್ಟ್ ಸ್ಟೆಪ್ ಹೋಗೋರು ಯಾರು ಅಂತ? ಅಕ್ವಿಟಲ್ ಕಮಿಟಿ ಅಂತ ಇದೆ, ಸೊ ಬಟ್ ಅದು ಸಾಧಾರಣವಾಗಿ ಫಂಕ್ಷನ್ ಮಾಡೋದೇ ಇಲ್ಲ. ಆ್ಯಂಡ್ ಸೊ ನ್ಯಾಯಾಧೀಶರು ತಮ್ಮ ಒಂದು ಕಾಳಜಿಯಿಂದ ಹೇಳಿದ್ದಾರೆ, ಬಟ್ ವೆರಿ ಆಫನ್ ಇಟ್ ಡಸ್ ನಾಟ್ ಫಂಕ್ಷನ್ ಬಿಕಾಸ್ ವಿ ರೇರ್ಲಿ ಕಮ್ ಅಕ್ರಾಸ್ ಅಕ್ವಿಟಲ್ ಕಮಿಟಿ ಮುಂದೆ ಈ ಥರನಾದ ಒಂದು ಅರ್ಜಿ ಹೋಗಿತ್ತು, ಅವರು ಇಂಥ ಒಂದು ಕ್ರಮ ಜರುಗಿಸಿದ್ದಾರೆ ಅಂತ ನಾವು ಸಾಧಾರಣವಾಗಿ ನೋಡೋದೇ ಇಲ್ಲ. ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇದೆ ಅನ್ನೋದನ್ನು ನಾವೆಲ್ಲ ಒಪ್ಕೊಳ್ಬೇಕು. ಇಷ್ಟೊಂದು ಭ್ರಷ್ಟಾಚಾರ ಇರುವಂಥ ದೇಶದಲ್ಲಿ ಈ ಒಂದು ಪುಸ್ತಕದಲ್ಲಿ ಮತ್ತು ನಾವು ಕಾನ್ಸೆಪ್ಚುಲಿ ಮಾಡ್ಕೊಂಡಿರೋವಂಥ ಈ ಸ್ಕೀಮು ನಡೆಯೋದಿಲ್ಲ. ಸೊ ಅಕ್ವಿಟಲ್ ಕಮಿಟಿ ಅಂತ ಇದೆ, ಬಟ್ ಅಕ್ವಿಟಲ್ ಕಮಿಟಿ ಭಾಳ ಒಂದು ಜಾಗರೂಕತೆಯಿಂದ ಕೆಲಸ ಮಾಡಿದ್ರೆ ಭಾಳಷ್ಟು ಅಧಿಕಾರಿಗಳು ಆ್ಯಕ್ಚುಲಿ ಕೆಲಸ ಕಳ್ಕೊಳ್ಬೇಕಾಗತ್ತೆ ಆ್ಯಂಡ್ ಡಿಸಿಪ್ಲಿನರಿ ಆ್ಯಕ್ಷನ್ಗೆ ಒಳಗಾಗಬೇಕಾಗತ್ತೆ. ನೀವು ಹೇಳಿದಾಗಲೇ ನನಗೂ ಆ ಕ್ಷಣಕ್ಕೆ ಅನಿಸುತ್ತೆ, ಇದನ್ನು ನೀವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದರೆ ಅಧಿಕಾರಿಗಳು ದಿಕ್ಕು ತಪ್ಪಿಸಿದ್ದು ಭಾಳ ನೀಟಾಗಿ ಗೊತ್ತಾಗುತ್ತೆ ಅಂತ. ಅಧಿಕಾರಿಗಳು ದಿಕ್ಕು ತಪ್ಪಿಸಿದಂಥ ಕಾರಣಕ್ಕಾಗಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗಲಿಲ್ಲ. ಸಂತೋಷ್ ರಾವ್ನ ನಿಜವಾಗ್ಲೂ ಫ್ರೇಮ್ ಮಾಡಿದ್ದೆ ಅಂತಂದರೆ ಅವ್ರ ಕುಟುಂಬವೂ ಕೂಡ ಸರ್ವನಾಶ ಆಗೋಯ್ತು. ಇಷ್ಟೆಲ್ಲ ಮಾಡಿದಂಥ ಅಧಿಕಾರಿಗಳು ಹಾಗಾದರೆ ಶಿಕ್ಷೆನ ಅನುಭವಿಸೋದೇ ಇಲ್ವಾ? ಹಾಗಾದರೆ ಸಾಧ್ಯ ಇದೆ, ಬಟ್ ಅದನ್ನು ಅಕ್ವಿಟಲ್ ಕಮಿಟಿ ಅನ್ನುವಂಥದ್ದು ಭಾಳ ಒಂದು ದಕ್ಷತೆಯಿಂದ ಮುಂದುವರಿಸ್ಬೇಕಾಗತ್ತೆ. ಬಟ್ ಅದಕ್ಕೆ ಒಂದು ವಿಲ್ ಬೇಕಾಗತ್ತೆ. ಏನಾಗುತ್ತೆ ನಮ್ಮ ದೇಶದಲ್ಲಿ, ಇದು 2012 ಪ್ರಕರಣ ಮುಗಿದೋಗ್ಯದ ಅಧ್ಯಾಯ, ಆ ಅಧಿಕಾರಿಗಳನ್ನು ಅವರು ಎಷ್ಟೋ ಅಧಿಕಾರಿಗಳು ರಿಟೈರ್ ಆಗಿ ಮನೆಗೆ ಹೋಗಿರ್ತಾರೆ. ಅವರು ಏನಾಗುತ್ತೆ, ನೀವು ಅವರನ್ನು ಕರೆದು ಇವಾಗ ದಯವಿಟ್ಟು ನೀವು ಹೇಳಿ 2012ರಲ್ಲಿ ನೀವೇನು ಮಾಡಿದ್ರಿ ಅಂದರೆ ಅವರು ನನಗೆ ನೆನಪಿಲ್ಲ ಅಂದರೆ ಮುಗ್ದೋಗುತ್ತಲ್ಲ. 2023ನಲ್ಲಿದ್ದೀವಿ. ಸೊ 2012-13ರಲ್ಲಿ ನೀವು ಏನು ಒಂದು ತನಿಖೆಯ ಕೆಲಸ ಮಾಡಿದ್ರಿ, ಯಾಕೆ ಈ ರೀತಿ ಮಾಡಿದ್ರಿ ಅಂದರೆ ನನಗೆ ನೆನಪಿಲ್ಲ ಅಂತ ಹೇಳಿದಾಗ, ಯಾಕೆಂದರೆ ಕಾನೂನಿಗೆ ತನ್ನದೇ ಆದ ಒಂದು ಇತಿಮಿತಿ ಇದೆ. ಸೊ ಏನನ್ನೇ ಮಾಡಿದ್ರು ಕೂಡ ನಮ್ಮ ವ್ಯವಸ್ಥೆಯಲ್ಲಿ ಆ ಇತಿಮಿತಿಯನ್ನು ಗೌರವಿಸಿ ಗುರುತಿಸಿ ನಾವು ಮುಂದುವರಿಬೇಕಾಗತ್ತೆ. ಸೊ ನಿಜಕ್ಕೂ ಒಂದು ವ್ಯವಸ್ಥೆ ಭಾಳ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನಡೆದ್ರೆ ಅನೇಕ ಅಧಿಕಾರಿಗಳಿಗೆ ಶಿಕ್ಷೆ ಆಗ್ಬೋದು, ಬಟ್ ಆ ಪ್ರಶ್ನೆ ಇರುವಂಥದ್ದು ದಕ್ಷತೆ ಮತ್ತು ಪ್ರಾಮಾಣಿಕತೆ ಇದೆಯಾ ಅಂತ ನಮ್ಮ ವ್ಯವಸ್ಥೆಗೆ. ಏಕೆಂದರೆ ಅಲ್ಟಿಮೇಟ್ಲಿ ಏನಾಯಿತು, ಈ ಸೌಜನ್ಯ ಪ್ರಕರಣ ಆದ ನಂತರ ಓಕೆ ಪೊಲೀಸ್ನವ್ರಿಗೆ ಒಪ್ಪಿಸಿ ಅಥವಾ CBIನವ್ರಿಗೆ ಒಪ್ಪಿಸಿ ನ್ಯಾಯಾಲಯದ ಮುಂದೆ ಹೋಗಲಿ ಅನ್ನುವಂಥದ್ದಿತ್ತು. ನ್ಯಾಯಾಲಯದ ಮುಂದೆ ಹೋದ ನಂತರ ಈಗ ಗೊತ್ತಾಗ್ತಿದೆ ಇದೆಲ್ಲವೂ ಕೂಡ ದಿಸ್ ವಾಸ್ ಅನ್ ಐ ವಾಶ್ ಅಂತ ಆಯ್ತಲ್ಲ. ಸೊ ಈಗ ಹೋರಾಟ ನಡೆಸ್ತಿರೋವಂಥವ್ರು ದಯವಿಟ್ಟು ಇಂಥ ಸ್ಟೆಪ್ ತಗೊಳ್ಳಿ, ಅಲ್ಲಿಗೆ ನಾವು ಸಮಾಧಾನವಾಗಿರ್ತೀವಿ ಅಂತ ಹೇಳೋದ್ರ ಬದಲು ಇಂಥ ಸ್ಟೆಪ್ ತಗೊಂಡ ನಂತರ ನಾವು ಗಮನಿಸ್ತೀವಿ ಅಂತ ಹೇಳ್ಬೇಕಾಗತ್ತೆ. ಅದನ್ನು ಮಾನಿಟರ್ ಮಾಡಬೇಕಾಗತ್ತೆ. ನಾವು ಗಮನಿಸ್ತಾ ಹೋಗ್ತೀವಿ, ಪ್ರತಿ ದಿನದ ಕೆಲಸವನ್ನು ನಾವಿನ್ನು ಗಮನಿಸ್ತಾ ಹೋಗ್ತೀವಿ ಅಂತ. ನ್ಯಾಯ ದೊರಕಿಸ್ಬೇಕಾದ್ರೆ ಐ ಥಿಂಕ್ ದಟ್ಸ್ ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್. ಓಕೆ ಸರ್, ಇದು ನೋಡ್ತಿದ್ದಾಗ ಇಲ್ಲಿ ಐಒ ದಿಕ್ ತಪ್ಪಿಸಿದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. CCTV ಫುಟೇಜ್ ಸರಿಯಾಗಿ ಕಲೆಕ್ಟ್ ಮಾಡಿಲ್ಲ, ಜೊತೆಗೆ ಆರಂಭದಲ್ಲಿ ಕಲೆಕ್ಟ್ ಮಾಡಬೇಕಾದಂಥ ಸಾಕ್ಷಿಯನ್ನು ಕೂಡ ಕಲೆಕ್ಟ್ ಮಾಡಿಲ್ಲ. ಮತ್ತೊಂದು ಡಾಕ್ಟರ್ ವಿಚಾರವನ್ನು ಹೇಳ್ತಾ ಇದ್ರಿ, ಒರಿಜಿನಲ್ ಸ್ವ್ಯಾಬ್ ಬೇಸಿಕ್ ನಾಲೆಡ್ಜು ಡಾಕ್ಟರ್ಸ್ ಆದರೆ ಇರಲೇಬೇಕಾಗತ್ತೆ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಂಡಿಲ್ಲ, ಅದಕ್ಕೆ ಫಂಗಸನ್ನು ಹಿಡಿಸ್ಬಿಟ್ಟಿದ್ರು. ಇದೆಲ್ಲವನ್ನು ನೋಡಿದಾಗ ನಾವು ಅಲ್ಲಿಗೆ ಇಫ್ ವಿ ಕಮ್ ಬ್ಯಾಕ್ ಟು ದಟ್ ಫಂಗಸ್ ಆ್ಯಂಗಲ್, ಒಂದು ವೇಳೆ ಅವ್ರ ಡಾಕ್ಟ್ರು ಸಾಧಾರಣ ದಕ್ಷತೆಯನ್ನು ತೋರಿಸಿ ವ್ಯಾಜಿನಲ್ ಸ್ವ್ಯಾಬನ್ನು ಸ್ಟೋರ್ ಮಾಡಿದಿದ್ರೆ, ಪ್ರಿಸರ್ವ್ ಮಾಡಿದಿದ್ರೆ, ಆ ವ್ಯಾಜಿನಲ್ ಸ್ವ್ಯಾಬ್ ಫಾರೆನ್ಸಿಕ್ FSL ಲ್ಯಾಬ್ ಮುಂದೆ ಹೋಗಿ ಅವರು ಇದರಲ್ಲಿ 2-3 ವ್ಯಕ್ತಿಗಳ ಬಾಡಿ ಫ್ಲೂಯಿಡ್ ಇದೆ, ಸೆಮಿನಲ್ ಫ್ಲೂಯಿಡ್ ಇದೆ ಅಂತ ಏನಾದರೂ ರಿಪೋರ್ಟ್ ಕೊಟ್ಟಿದ್ದಿದ್ರೆ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್? ಆ್ಯಂಡ್ ಎರಡನೇದು, ಅದನ್ನು ಐಸೋಲೇಟ್ ಮಾಡ್ಬೋದು ನೀವು, ಸಪ್ರೇಟಾಗಿ ತೆಗೆದು ಆ ವ್ಯಕ್ತಿಯನ್ನು ಒಂದು ವೇಳೆ ನೀವು ಬಂಧಿಸಿದ್ರೆ ಆ ವ್ಯಕ್ತಿಯ ಒಂದು ಬ್ಲಡ್ಡನ್ನು ತಗೊಂಡ್ರೆ ನಾವು ಟೆಸ್ಟ್ ಮಾಡಿ ನೋಡ್ಬೋದು ಅಂತ ಕೂಡ ಹೇಳ್ಬೋದು ಡಾಕ್ಟರ್ಸ್. ಬಿಕಾಸ್ DNA ಇವಾಗ ನಿಮಗೆ ಗೊತ್ತಿದೆ, 35,000 ವರ್ಷಗಳ ಹಿಂದೆ ನಶಿಸಿ ಹೋಗಿರುವಂಥ ಒಂದು ವ್ಯಕ್ತಿ ಅಥವಾ ಒಂದು ಪ್ರಾಣಿಯ ಒಂದು DNA ಅನ್ನು ತೊಗೊಂಡು ಇವಾಗ ದೇ ಆರ್ ಏಬಲ್ ಟು ಸ್ಟಡಿ ಇಟ್, ಪ್ರಾಪರ್ಲಿ ಪ್ರಿಸರ್ವ್ ಆಗಿರುತ್ತೆ ಎಷ್ಟೋ ಸನ್ನಿವೇಶಗಳಲ್ಲಿ, ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಅವಕಾಶ ಆಗ್ತಾ ಇದೆ. ಹೀಗಿರಬೇಕಾದ್ರೆ ಒಂದು ವೇಳೆ ಆ DNA ಸ್ವ್ಯಾಬನ್ನು ಆ ಒಂದು ವ್ಯಾಜಿನಲ್ ಸ್ವ್ಯಾಬನ್ನು ಪ್ರಾಪರಾಗಿ ಸಾಧಾರಣ ದಕ್ಷತೆಯಿಂದ ವೈದ್ಯಾಧಿಕಾರಿ ಕೆಲಸ ನಿರ್ವಹಿಸಿದ್ದಿದ್ರೆ, ಅಲ್ಲಿ ರಿಪೋರ್ಟ್ ಏನಾದರೂ ಒಂದು ವೇಳೆ ಬಂದಿದ್ದಿದ್ರೆ ಇಲ್ಲಿ ಗ್ಯಾಂಗ್ ರೇಪ್ ಆಗಿದೆ, ಬೇರೆ ಬೇರೆ ವ್ಯಕ್ತಿಗಳ ಒಂದು ಸೆಮಿನಲ್ ಒಂದು ಸೀಮೆನ್ ಫ್ಲೂಯಿಡ್ ಇದೆ ಅಂತ ಬಂದಿದ್ದಿದ್ರೆ ಏನಾಗ್ತಿತ್ತು? ಓಕೆ, ಅಂದರೆ ಇಲ್ಲಿ ಒರಿಜಿನಲ್ ಸ್ವ್ಯಾಬ್ ಅಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಬೇಕಂತಲೇ ಇದನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ, ಬಿಕಾಸ್ ಅಲ್ಟಿಮೇಟ್ಲಿ ಏನಾಗುತ್ತೆ, ನೀವು ಫಂಗಲ್ ಒಂದು ಇನ್ಫೆಕ್ಷನ್ ಆಗಿ ಕಾಂಟ್ಯಾಮಿನೇಟ್ ಆಗ್ಲಿಕ್ಕೆ ಬಿಡೋದಿಲ್ಲ, ಸಾಧಾರಣವಾಗಿ ಯಾರು ಕೂಡ ಬಿಡೋದಿಲ್ಲ. ಮೋರ್ ಸೊ ಐ ಥಿಂಕ್ ಈ ಒಂದು ಜಡ್ಜ್ಮೆಂಟನ್ನು ಓದಿದಾಗ ಏನು ಗೊತ್ತಾಗುತ್ತೆ ಅಂದರೆ, ಆಕೆ ಆ ಒಂದು ಡಿಸಪಿಯರ್ ಆದ ದಿನವೇ 100 ಜನ ಹೋಗಿ ಆ ಜಾಗವನ್ನು ಕೂಡ ಹುಡುಕಿರ್ತಾರೆ. ವೆರಿ ನೆಕ್ಸ್ಟ್ ಡೇ ಹೋರಾಟ ಶುರುವಾಗುತ್ತೆ, ಪ್ರೊಟೆಸ್ಟ್ ಶುರುವಾಗುತ್ತೆ.
ಸೊ ಪ್ರೊಟೆಸ್ಟ್ ಇದ್ದಂಥ ಪ್ರಕರಣದಲ್ಲಿ ಇಷ್ಟೊಂದು ಬೇಜವಾಬ್ದಾರಿತನದಿಂದ ಯಾರಾದರೂ ವರ್ತಿಸ್ತಾರೆ ಅಂದರೆ ದಟ್ ಈಸ್ ವೆರಿ ಶಾಕಿಂಗ್. ಓಕೆ, ಅದನ್ನೇ ನಾನು ಕೇಳಕ್ ಬಂದೆ. ಇದು ನೋಡಿದಾಗ ಅಂದ್ರೆ ಕರ್ತವ್ಯ ಲೋಪ ಅನ್ಸುತ್ತೆ ಅಥವಾ ಯಾರ್ದು ಒತ್ತಡ ಕಾರಣಕ್ಕಾಗಿ ಹೀಗೆ ಮಾಡಿದ್ರು ಅಂತ? ಕರ್ತವ್ಯ ಲೋಪ ಅಂತ ಅನ್ಸೋದಿಲ್ಲ. ಐ ಥಿಂಕ್ ಬೇಕಂತಲೇ ಯಾರು ಅಪರಾಧವನ್ನ ಎಸಗಿದ್ದಾರೆ ಅವರ ಒಂದು ಶೀಲ್ಡ್ ಮಾಡಲಿಕ್ಕೆ, ಇನ್ನೊಬ್ಬ ಯಾರನ್ನೋ ಬಲಿಪಶು ಮಾಡಲಿಕ್ಕೆ ಮಾಡಿದಂಥ ಒಂದು ಸೊ ಈಗ ನಾವು ಹಿಂಗೆ ಯೋಚನೆ ಮಾಡೋಣ. ಬೇರೆ ಯಾವುದೋ ಒಂದು ಗ್ಯಾಂಗ್ ರೇಪ್ ನಡೆದಿದೆ ಸೌಜನ್ಯ ಮೇಲೆ, ಮತ್ತು ಗ್ಯಾಂಗ್ ಆಕೆಯ ಒಂದು ಕೊಲೆಯನ್ನು ಮಾಡಿದ್ದಾರೆ. ಬೇರೆ ಯಾವುದೋ ವ್ಯಕ್ತಿಯ ಮೇಲೆ, ಒಂದು ಅಮಾಯಕ ವ್ಯಕ್ತಿಯ ಮೇಲೆ ಇದನ್ನು ಒಂದು ತೋರಿಸ್ಲಿಕ್ಕೆ ಏನೆಲ್ಲ ಮಾಡ್ಬೋದು ಅಂತ ನಾವೇನಾದರೂ ಸ್ಟೋರಿ ಬರೀಲಿಕ್ಕೆ ಶುರು ಮಾಡಿದ್ರೆ ಒಂದು ಸಿನಿಮಾಗೆ ಏನೆಲ್ಲ ನಾವು ಆ್ಯಕ್ಚುಲಿ ಟ್ವಿಸ್ಟ್ಗಳನ್ನು ಕೊಡ್ತೀವಿ, ಆ ಎಲ್ಲ ಟ್ವಿಸ್ಟ್ ಈ ಪ್ರಕರಣದಲ್ಲಿ ಕಾಣಿಸುತ್ತೆ. ಸರಿ, ಈಗ ಇನ್ನೊಂದು ಪ್ರಶ್ನೆ, ಸಂತೋಷ್ ರಾವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸಂತೋಷ್ ರಾವ್ ಫ್ಯಾಮಿಲಿ ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಇಡೀ ಕುಟುಂಬ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೋರ್ಟ್ ಕೂಡ ಇದೀಗ ಆತ ನಿರ್ದೋಷಿ ನಿರಪರಾಧಿ ಅಂತ ತೀರ್ಪು ಕೊಟ್ಟಿದೆ. ಹಾಗೆ ಅಬ್ಸಲ್ಯೂಟ್ ಅನ್ನೋ ಪದ ಬಳಸಿದ್ದಾರೆ. ಆ ಪದವನ್ನು ಸಾಧಾರಣ ನ್ಯಾಯಾಧೀಶರು ಬಳಸೋದಿಲ್ಲ, ಅಬ್ಸಲ್ಯೂಟ್ಲಿ ಅಂತ ಬಳಸಿದ್ದಾರೆ. ನ್ಯಾಯಾಲಯಕ್ಕೆ ಒಂದು ತರನಾದ ಔಟ್ರೇಜ್ ಉಂಟಾಗಿದೆ. ಬೇರೆ ಯಾರನ್ನೋ ಬಚಾವ್ ಮಾಡೋ ಕಾರಣಕ್ಕೋಸ್ಕರ ಈತ ಅಮಾಯಕನನ್ನ ತಂದು ಇಲ್ಲಿ ಇಟ್ಟರು ಹಾಗೆ ನ್ಯಾಯಾಧೀಶರಿಗೆ ಅನಿಸಿದೆ. ಓಕೆ, ಈಗ ಅವನಿಗೆ ಪರಿಹಾರ ಹೇಗೆ ಸರ್? ಅವನಿಗೆ ಪರಿಹಾರ ಸಿಗಲ್ವಾ ಹೇಗೆ ಅಂತ? ಪರಿಹಾರ ಸಿಗ್ಬೋದು ಒಂದು ವೇಳೆ ಬೇರೆ ಯಾರನ್ನೋ ಮರು ತನಿಖೆ ಮೂಲಕ ಬೇರೆ ಯಾವುದೋ ವ್ಯಕ್ತಿ ಇದನ್ನ ಮಾಡಿದ್ದ ಅಂತ ಹೇಳಿ ಆ ಪ್ರಕರಣ ನ್ಯಾಯಾಲಯಕ್ಕೆ ಹೋಗಿ ಅದು ಒಂದು ಹಂತಕ್ಕೆ ಹೋದ ನಂತರ ಆತ ಪರಿಹಾರದ ಬಗ್ಗೆ ಯೋಚನೆ ಮಾಡ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ಪರಿಹಾರ ಇಲ್ಲ, ಖಂಡಿತ ಇರೋದಿಲ್ಲ. ಒಟ್ಟಾರೆಯಾಗಿ ನಿಮಗೆ ಇದನ್ನು ನೋಡಿದಾಗ ಒಟ್ಟಾರೆಯಾಗಿ ನಿಮ್ಗೆ ಅನಿಸಿದ್ದೇನು, ಅಥವಾ ಅವ್ರ ಕುಟುಂಬಸ್ಥರಿಗೆ ಸಲಹೆ ಕೊಡೋದಾದ್ರೆ ಅಥವಾ ಹೋರಾಟಗಾರರಿಗೆ ಸಲಹೆ ಕೊಡೋದಾದ್ರೆ ಒಟ್ಟಾರೆ ಈ ಸೌಜನ್ಯ ಪ್ರಕರಣದಲ್ಲಿ ನೀವು ಏನು ಹೇಳ್ತೀರಿ? ಅಂದ್ರೆ ನಾನು ಯಾಕೆ ಈ ಮಾತು ಕೇಳ್ತೀನಿ ಅಂದ್ರೆ ಇಂಥ ನೂರಾರು ಪ್ರಕರಣಗಳನ್ನು ನೋಡಿದ್ದೀರಿ ನೀವು, ಅದಕ್ಕೆ ಸಾಕ್ಷಿಯಾಗಿದ್ದೀರಿ, ಆ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಒಟ್ಟಾರೆ ಏನು ಅನಿಸ್ತು ನೀವೇನು? ಇದರಲ್ಲಿ ಸತ್ಯ ಹೊರಗೆ ಬರಬೇಕಾಗತ್ತೆ. ಯಾಕೆ ಅಂದ್ರೆ ಈಗ ಈ ಪ್ರಕರಣ ಒಂದು ದೊಡ್ಡ ಸ್ವರೂಪವನ್ನು ಪಡ್ಕೊಂಡಿದೆ. ಜನರಿಗೆ ಮನಸ್ಸಿನಲ್ಲಿ ಪ್ರಭಾವಿ ವ್ಯಕ್ತಿಗಳನ್ನ ಒಂದು ಬಚಾವ್ ಮಾಡ್ಲಿಕ್ಕೋಸ್ಕರ ಒಬ್ಬ ಅಮಾಯಕನನ್ನ ಸಿಲುಕ್ ಹಾಕಿಸಲಾಗಿದೆ ಅನ್ನೋದು ಒಂದು ಔಟ್ರೇಜ್ ಒಂದ್ ಕಡೆ ಆದ್ರೆ, ನ್ಯಾಯ ದೊರಕಲಿಲ್ಲ ಸೌಜನ್ಯ ಪ್ರಕರಣದಲ್ಲಿ ಅನ್ನುವಂಥ ಒಂದು ಭಾವನೆ ಏನಿದೆ, ಈ ಭಾವನೆ ಈ ಪ್ರಾಂತ್ಯದಲ್ಲಿ ಜನರಲ್ಲಿ ಇದೇ ರೀತಿ ಬೆಳೀತಾ ಹೋದ್ರೆ ಅರಾಜಕತೆಗೆ ನಾಳೆ ಕಾರಣವಾಗತ್ತೆ. ಸೊ ಜನರ ಮನಸ್ಸಿನಲ್ಲಿ ನ್ಯಾಯ ಒದಗಿಸ್ಲಿಕ್ಕೆ ಸರ್ಕಾರ ಎಲ್ಲ ಕೆಲಸವನ್ನು ಮಾಡಿದೆ ಅಂತ ಹೇಳಬೇಕಾಗತ್ತೆ. ಎಲ್ಲ ಕೆಲಸವನ್ನು ಮಾಡಿಲ್ಲ ಸರ್ಕಾರ ತುಂಬ ಮುಟ್ಟಾಳತನದ ಕೆಲಸವನ್ನು ಮಾಡಿದೆ ಈವರೆಗೆ. ಸೊ ಸರ್ಕಾರ ತನ್ನ ಒಂದು ರಿಪೇರ್ ಮಾಡ್ಕೊಳ್ಬೇಕು. ಆ್ಯಂಡ್ ಸೊ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಒದಗಿಸ್ಲಿಕ್ಕೆ ಸರ್ಕಾರ ಈಗ ಹೆಚ್ಚು ಕಾರ್ಯಪ್ರವೃತ್ತ ಆಗಬೇಕು ಅಂತ ಅನಿಸುತ್ತೆ. ಆ್ಯಂಡ್ ನ್ಯಾಯ ಸಿಗಲೇಬೇಕಾಗತ್ತೆ ಈ ಪ್ರಕರಣದಲ್ಲಿ. 12 ವರ್ಷ ಇರ್ಬೋದು, 15 ವರ್ಷ ಆಗ್ಬೋದು. ಆ್ಯಂಡ್ ನಮ್ಮ ಒಂದು ಲೀಗಲ್ ಸಿಸ್ಟಮ್ನಲ್ಲಿ ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಕೆಲಸ ಮಾಡಿದ್ರೆ ಸತ್ಯವನ್ನು ಹೊರ ತೆರೆಯುವಂಥ ಪ್ರಯತ್ನ ಖಂಡಿತ ಮಾಡ್ಬೋದು. ಸೊ ಇದರಲ್ಲಿ ಮರು ತನಿಖೆ ಮಾಡಲೇಬೇಕಾಗುತ್ತೆ. ಓಕೆ ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ನಾನು ಈ ಪ್ರಕರಣ ಎಲ್ಲವನ್ನೂ ಕೂಡ ನೋಡಿದಾಗ ನನಗೆ ಅನಿಸಿದ್ದು, ಚಂದ್ರಯಾನ 3 ಹಂತದವರೆಗೆ ಬಂದುಬಿಟ್ಟಿದ್ದೀವಿ, ಟೆಕ್ನಾಲಜಿ ಬೇರೆ ಬೇರೆ ರೀತಿಯಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಆದರೆ ಇಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ನಡೆದಿತ್ತು, ಜನರ ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ಒಂದು ಹೆಣ್ಣು ಮಗಳನ್ನು ರೇಪ್ ಮಾಡಿ ಅಷ್ಟು ಕೆಟ್ಟದಾಗಿ ಮರ್ಡರ್ ಮಾಡಿದವರು ಯಾರು ಅಂತ ಪತ್ತೆ ಹಚ್ಚೋದಿಕ್ಕೆ ಆಗೋದಿಲ್ಲ ಅಂದರೆ ಜನ ಹೇಗೆ ಕಾನೂನಿನ ಮೇಲೆ ನಂಬಿಕೆ ಇಟ್ಕೋಬೇಕು ಅಂತ? ಖಂಡಿತ. ಆ್ಯಂಡ್ ಸೊ ಇದು ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಕೂಡ. ಏತಕ್ಕೆ ಅಂದರೆ ನೀವು 20-30 ವರ್ಷಗಳ ಅವಧಿಯನ್ನು ತಗೊಂಡು ನೋಡಿದಾಗ ಎಷ್ಟೋ ಜಾಗಗಳಲ್ಲಿ ಸರ್ಕಾರ ಒಂದು ಹಿಡಿತವನ್ನು ಕಳ್ಕೊಂಡ್ಬಿಡುತ್ತೆ, ನಕ್ಸಲರು ಜಾಸ್ತಿ ಆಗ್ತಾರೆ. ಆ್ಯಂಡ್ ಸೊ ನೀವು ಅದರ ಒಂದು ಹಿಸ್ಟ್ರಿಯನ್ನು ನೋಡಿದಾಗ ಜನರಿಗೆ ಸರ್ಕಾರದ ಮೇಲೆ ಸಂಪೂರ್ಣ ಒಂದು ಹಾಸ್ಟಿಲಿಟಿ ಡೆವಲಪ್ ಆಗಲಿಕ್ಕೆ ಎಷ್ಟೋ ಪ್ರಕರಣಗಳು ನಡೆದು ಹೋಗ್ಬಿಟ್ಟಿರುತ್ತವೆ. ಸೊ ಇದು ಅಂಥ ಪ್ರಕರಣ ಆಗ್ಕೂಡ್ದು. ಸೊ ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಹೊರಟು, ಏಕೆಂದರೆ ಈ ನಕ್ಸಲರು ಇದನ್ನೇ ಕಾಯ್ತಾ ಇರ್ತಾರೆ, ರೈಟ್? ಸರ್ಕಾರದ ಮೇಲೆ ಜನರಿಗೆ ತೀವ್ರತರನಾದ ಬೇಸರ ಮತ್ತು ಸಿಟ್ಟು ಬರೋವಂಥದ್ದು ಆಗಲಿ ಅಂತ. ಸೊ ಏನಾಗುತ್ತೆ, ನಕ್ಸಲರ ಸ್ನೇಹಿತರಾಗಿ ಸರ್ಕಾರ ನಡ್ಕೊಂಡಂಗೆ ಆಗುತ್ತೆ. ಸೊ ಅದು ಆಗ್ಕೂಡ್ದು. ಆ್ಯಂಡ್ ಈ ಭಾಗದಲ್ಲಿ ನಾವು ಅದನ್ನು ಗಮನಿಸಿದ್ದೀವಿ. ಸೊ ಸರ್ಕಾರ ಕೂಡಲೇ ಕಾರ್ಯಪ್ರವೃತ್ತವಾಗಿ ಕೆಲಸವನ್ನು ಮಾಡಬೇಕಿಲ್ಲಿ. ಥ್ಯಾಂಕ್ ಯು ಸರ್, ಇಲ್ಲಿವರೆಗೆ ಸಾಕಷ್ಟು ವಿಚಾರ ಶೇರ್ ಮಾಡ್ಕೊಂಡ್ರಿ. ನಾನು ಮತ್ತೊಮ್ಮೆ ಬರ್ತೀನಿ ನಿಮ್ಮ ಹತ್ರ. ನೋಡಿ, ಈ ವಿಚಾರವನ್ನು ಜನರ ಮುಂದೆ ಇಡ್ತೀನಿ, ಜನ ಹೇಗೆ ರಿಸೀವ್ ಮಾಡ್ತಾರೆ ನೋಡ್ತೀನಿ. ಇನ್ನೊಂದಷ್ಟು ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಎಲ್ಲವನ್ನೂ ಇಟ್ಕೊಂಡು ಮತ್ತೊಮ್ಮೆ ನಿಮ್ಮ ಹತ್ರ ಬರ್ತೀನಿ. ಯಾಕಂದರೆ ಜನರಿಗೆ ನಿಮ್ಮ ಮೂಲಕ ಇನ್ನೊಂದಷ್ಟು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಇಲ್ಲಿವರೆಗೆ ನನ್ನ ಜೊತೆಗೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂಥ KV ಧನಂಜಯ ಅವರಿದ್ದರು. ಸಾಕಷ್ಟು ವಿಚಾರವನ್ನು ಹೇಳ್ತಾ ಇದ್ರು. ಅವರು ಒಟ್ಟಾರೆಯಾಗಿ ಹೇಳಿದಾಗ ನಾನು ಗಮನಿಸಿದಂಥ ವಿಚಾರ ಅಂದರೆ ಒಂದು ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಿದ್ದಾರೆ, ಯಾರನ್ನೋ ಬಚಾವ್ ಮಾಡೋದಕ್ಕೆ ಇಲ್ಲಿ ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿಯನ್ನು ಫ್ರೇಮ್ ಮಾಡಿದ್ದು ಈ ಜಜ್ಮೆಂಟ್ ಕಾಪಿಯನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ. ನಾನು ಮತ್ತೆ ಹೇಳ್ತೀನಿ, ಇವರನ್ನು ಯಾಕೆ ಮಾತನಾಡಿಸ್ದೆ ಅಂದರೆ
ನಾವೆಲ್ಲೋ ಕೂತ್ಕೊಂಡು ಊಹಾಪೋಹ ಹಾಗಾಯ್ತಂತೆ ಹೀಗಾಯ್ತಂತೆ ಅಂತ ಕತೆ ಕಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇವರು ಇದನ್ನು ತಿಳಿದಂಥವರು ಇಂತಹ ಸಾಕಷ್ಟು ಪ್ರಕರಣವನ್ನು ನೋಡಿರ್ತಾರೆ. ಆಗ ಈ ಎಲ್ಲ ಮಾತಿಗೂ ಕೂಡ ಒಂದು ತೂಕ ಬರುತ್ತೆ. ಆ ಕಾರಣಕ್ಕಾಗಿ ಅವ್ರನ್ನ ಮಾತನಾಡಿಸಿದ್ದೇನೆ. ನೋಡೋಣ ಈ ಪ್ರಕರಣ ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅಂತ ಹೇಳಿ. ಮತ್ತೊಮ್ಮೆ ಇವ್ರನ್ನ ಬಂದು ಮಾತಾಡಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಮ್ಮೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಥ್ಯಾಂಕ್ ಯು.